ಇಂದು ನಿನ್ನೆ ಬಿಡಿಸಿದಂತೆ ಒಂದನೇ ಪಾರ್ಟ್ ಮಾಡಿದ್ದೀವಿ ಮ್ಯಾಥಮೆಟಿಕ್ಸ್ ಕ್ವಶನ್ ಮೆಂಟಲ್ ಅಬಿಲಿಟಿ ಕ್ವಶನ್. ಇವತ್ತು ಪಾರ್ಟ್ 2ರಲ್ಲಿ ಅದರ ಮುಂದುವರೆದ ತರಗತಿಗಳನ್ನ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ ಅಂತ ನೋಡ್ರಿ. ಈಗ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ನಿನ್ನೆ 22ರವರೆಗೆ ಬಿಡಿಸಿದ್ದೇವೆ. ಇವತ್ತು 23ನೇ ಕ್ವಶನ್ಸ್. 23ನೇ ಕ್ವಶನ್ ಏನಿದೆ ಅಂತಂದ್ರೆ ಫೈಂಡ್ ದ ನೆಕ್ಸ್ಟ್ ಟರ್ಮ್ ಇನ್ ದ ಫಾಲೋಯಿಂಗ್ ಸೀರೀಸ್. ಅಂದ್ರೆ ಮುಂದಿನ ಈ ಒಂದು ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಥವಾ ಪದ ಯಾವುದು ಅಂತ ಕೇಳಿದಾರೆ. ಅಂದ್ರೆ ಇಲ್ಲಿ ಎಷ್ಟು ಐತಲ್ಲ, ಇಲ್ಲಿ ಏನು 565 112 27 8 3 ಅದ. ಮುಂದೆ ಯಾವ ಅಂಕಿ ಬರ್ತದ ಅಂತ ಕೇಳಿರ ಅವರು. ನೆಕ್ಸ್ಟ್ ಅಂಕಿ ಯಾವುದು ಅಂತ ಕೇಳಿದಾರೆ. ಆಪ್ಷನ್ ಕೊಟ್ಟರ. ಆಪ್ಷನ್ ಎ ಏನದ 2 ಅದ, ಆಪ್ಷನ್ ಬಿ 1 ಅದ, ಆಪ್ಷನ್ 3 0 ಅದ, ಆಪ್ಷನ್ 4 3 5 2 ಅದ. ಸೊ ಹಂಗಂದ್ರೆ ಮುಂದಿನ ಅಂಕಿ ಯಾವ್ದು ಬರ್ತದೆ ಅಂತ ಕೇಳಿದಾರೆ ಅವರು. ಸೊ ಮುಂದಿನ ಅಂಕಿ ಯಾವ್ದು ಬರ್ತದೆ ನೋಡ್ಬೇಕು. ಈಗ ನೋಡ್ರಿ, ಇಲ್ಲಿ 3 ಅದ, ಇಲ್ಲಿ 8 ಅದ, 8 27 ಅದ, ಒಮ್ಮೆ 112 ಅದ, 112 265 ಅದ. ಸೊ ಇಲ್ಲಿ ನಾವು ಕಳೆದೆ ಅಂದ್ರೆ ಬರಲ್ಲ, ಯಾಕಂದ್ರೆ ದೊಡ್ಡ ಅಂಕಿ 3 ಒಮ್ಮೆ 500 ಜಂಪ್ ಆಯ್ತಪ್ಪ ಅಂದ್ರೆ ಸೊ ಇಲ್ಲಿ ಗುಣಾಕಾರ ಪ್ರಕ್ರಿಯೆ ಇರ್ತದೆ. ಯಾವಾಗಲೂ ಸಣ್ಣ ಅಂಕಿ ದೊಡ್ಡ ಸಂಖ್ಯೆ ಹೋಯ್ತಪ್ಪ ಅಂದ್ರೆ ಅಲ್ಲಿ ಗುಣಾಕಾರ ಪ್ರಕ್ರಿಯೆ ಇರುತ್ತೆ. ಸ್ವಲ್ಪ ಗ್ಯಾಪ್ ಐತಪ್ಪ ಅಂದ್ರೆ ಅಲ್ಲಿ ಕುಡಿಸೋದು ಅಥವಾ ಕಳಿಗೆ ಅದರಲ್ಲಿ ಇರ್ತದೆ. ಸೊ ಈಗ ನೋಡ್ರಿ, ಇಲ್ಲಿ 3 ರಿಂದ 8 ಹೆಂಗ್ ಬರೆದ್ರೆ ನೋಡ್ಬೇಕು. ನಮ್ಗೆ ಇಲ್ಲಿ ಬೇಕಾಗಿಲ್ಲ. ಈಗ 3 ರಿಂದ 8 ಹೆಂಗ್ ಬರೆದ್ರೆ ನೋಡ್ಬೇಕಾಗುತ್ತೆ. ಸೊ 3 ರಿಂದ 8 ಹೆಂಗ್ ಬರೆದಪ್ಪ ಅಂತಂದ್ರೆ ಫಸ್ಟ್ ನಾನು 565 112 27 8 3 ಇದನ್ನ ಬರೀದೆ. ಈಗ ನಾ ಏನ್ ಈ 3 ರಿಂದ 8 ಹೆಂಗ್ ಬಂತು ಫಸ್ಟ್ ನೋಡೋಣ. ಸೊ ಇಲ್ಲಿ ನೋಡ್ರಿ, 3 2 6 ಪ್ಲಸ್ 2 ನೋಡ್ರಿ, 3 ಅದ ಇಂಟು 2 ಮಾಡ್ತೀನಿ ಪ್ಲಸ್ 2 ಮಾಡ್ತೀನಿ. 3 2 6 6ಕ್ಕೆ 2 ಕೂಡಿಸಿದ್ರೆ 8 ಆಯ್ತು. ಸೊ 8 ಬಂತು ಇಲ್ಲಿ. ಈ ಹೊಳ್ಳಿ 8 ಅದ, 8 3 24, 8 3 24, 24ಕ್ಕೆ ಎಷ್ಟು ಕೂಡಿಸಿರೋ 27, 8 3 ಕೂಡಿಸಿರೋ 27. ಸೊ 8 3 24 ಪ್ಲಸ್ 3 27 ಆಯ್ತು. ನೆಕ್ಸ್ಟ್ ಇಲ್ಲಿ ಏನಾಯ್ತು, ಇಂಟು 3 ಪ್ಲಸ್ 3. ನೆಕ್ಸ್ಟ್ ಇಲ್ಲಿ ನೋಡ್ರಿ 27 ಅದ. ಸೊ ಇಲ್ಲಿ ಏನಾಯ್ತು, 2 ಅದ, ಇಲ್ಲಿ 3 ಅದ. ಮೇ ಬಿ ಇಲ್ಲಿ 4 ಇರ್ಬೇಕಂತ ತಿಳ್ಕೊತೀನಿ. ಇಲ್ಲಿ 4 ಇರಬೇಕು, 2 ಅದ 3 ಅದ, ಇಲ್ಲಿ 4 ಇರ್ಬೇಕು ಅಂತ ತಿಳ್ಕೊತೀನಿ. ಹಂಗೆ ಮಾಡಿ ನೋಡ್ರಿ, 27 ಇಂಟು 4 27 ಇಂಟು 4 27 ಇಂಟು 4 ಏಟಾಯ್ತು 108. 27 ಇಂಟು 4 108 ಅಲ್ಲ, 7 4 28, 4 2 8 8 2 10 108. ಸೊ 108 ಪ್ಲಸ್ 4 112. ಸೊ 112 ಬಂತು. ಸೊ ಈ 112ಕ್ಕೆ 112 ತೊಗೊಂಡಾಗ ಈಗ ಏನು ತೊಗೋಬೇಕು ನಾವು ಸೀರೀಸ್ ಅಂದ್ರೆ ಇಂಟು 5 ಪ್ಲಸ್ 5. ಸೊ 112ಕ್ಕೆ 5 ಅಂದ್ರೆ 2 ಇಲ್ಲೇ 10, 2 ಒಂದೇ 5, ಸಾರಿ 2 10, 5 ಒಂದೇ 5 1 6, 5 ಒಂದೇ 5 560 ಆಯಿತು. ಪ್ಲಸ್ 1 500 ಪ್ಲಸ್ 5 ಅಂದರೆ 565 ಆಯಿತು. 565 ಬಂತು. ಹಂಗಂದ್ರೆ ಇಲ್ಲಿ ಏನು ಬರ್ಬೇಕು, ಹಿಂದೆ ಏನಿರ್ಬೇಕಪ್ಪ ಅಂದ್ರೆ ನೋಡಿ ವಿಚಾರ ಮಾಡ್ರಿ. ಇಲ್ಲೊಂದು ಯಾವುದೋ ಅಂಕಿ ಅದ, ಆ ಅಂಕಿಗೆ ಇಂಟು 1 ಮಾಡ್ಬೇಕು, ಪ್ಲಸ್ 1 ಮಾಡ್ಬೇಕು, ಅಂದ್ರೆ ಅಂಕಿ ಬರ್ತದ. ಸೊ ಈ ಅಂಕಿ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ನಾವು ಇಲ್ಲಿ ಆಪ್ಷನ್ ನೋಡ್ಬೇಕು. ಸೊ ಇಲ್ಲಿ ಆಪ್ಷನ್ ಐತಲ್ಲ, 1 ಇಂಟು 1 ಅಂದ್ರೆ 1 ಪ್ಲಸ್ 1 ಅಂದ್ರೆ 2 ಆಗುತ್ತೆ. ಸೊ ಇಲ್ಲಿ 2 ಇಲ್ಲಿ 2 ಕೊಟ್ಟು ಅಂತ ತಿಳ್ಕೊರಿ. 2 ಇಂಟು 1 2 ಪ್ಲಸ್ 1 3 ಆಯ್ತು. ಸೊ 3 ಬಂತಲ್ರಿ ಆಪ್ಷನ್, ಇಲ್ಲಿ 3 ಬಂತು. ಹಂಗಂದ್ರೆ ಇಲ್ಲಿ ಏನು ಬರ್ಬೇಕಾಗಿತ್ತು, ಹಂಗಂದ್ರೆ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಇಲ್ಲಿ 2 ಅನ್ನಂಗೆ. ಆಪ್ಷನ್ 1 ಸರಿ ಆಗುತ್ತೆ ನೋಡಿ. ಇಲ್ಲಿ ಸೀರೀಸ್ ಸೇಮ್ ಐತಲ್ರಿ, 1 2 3 4 5 1 2 3 4 5. ಸೊ ಈ ಸೀರೀಸಲ್ಲಿ ಬರುತ್ತೆ. ಆಪ್ಷನ್ ಏನಪ್ಪ ಅಂತಂದ್ರೆ 2 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ 2 ಬರಬೇಕು. ತಿಳಿದಲ್ಲ ಇದು? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಮುಂದೆ ಏನು ಬರ್ಬೇಕಂತ ಕೇಳಿದಾರ. ಇಲ್ಲಿ 2/3 ಅದ, 5/7 ಅದ, 11/13 ಅದ, 17/19 ಅದ. ಇವ್ರು ಹೆಂಗೆ ಬರೆದ್ರು ಗೊತ್ತಾಗಬೇಕು. ಇಲ್ಲಿ 2 3 5 7 11 13 17 19 ಇವು ನೋಡ್ರಿ, ಇವು ಏನೋ ಒಂದು ಸೀರೀಸ್ ಬರ್ತಾ ಇದೆ. ಸೊ 2 3 5 7 11 13 17 19 ಅದಾವ. ಇವೇನಿವು ರೀ, ಇವು ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಅಂತಾರೆ ಇವಕ್ಕೆ. ಅವಿಭಾಜ್ಯ ಸಂಖ್ಯೆ ಬೇರೆ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ಇವು, ಹೌದಲ್ಲ. 2 ಬಗ್ಗೆ ಬಿಟ್ಟು ಬೇರೆ ಎಲ್ಲಿ ಹೋಗಲ್ಲ. 3 ಬಗ್ಗೆ ಬಿಟ್ಟು ಬೇರೆ ಬೆಂಕಿಯಲ್ಲಿ ಭಾಗಕರ ಆಗಂಗಿಲ್ಲ. 5 ಬಗ್ಗೆ ಬಿಟ್ಟು ಯಾರ್ಯಾರ ಭಾಗಕರ ಆಗಂಗಿಲ್ಲ. ಸೊ ಹಂಗೆ ಇವು ಯಾವ ಭಾಗರಲ್ಲ. ಹಂಗೆ ಭಾಗರ ಆಗದೆ ಇರುವಂಥ ಮುಂದಿನ ಅಂಕಿಗಳು ಯಾವುವು,
20 ಭಾಗ ಆಗುತ್ತಾ, 21 ಭಾಗ ಆಗುತ್ತಾ, 22 ಭಾಗ ಆಗುತ್ತಾ, 23 ಯಾವುದೇ ಅಂಕಿಂದ ಭಾಗ ಆಗಂಗಿಲ್ಲ ರೀ. ಹೌದ್ರಿ. 24 ಭಾಗ ಆಗುತ್ತೆ, 8 3 24, 25 5 25 ಹೋಗುತ್ತೆ ರೀ. 26 2 ಹೋಗುತ್ತೆ, 2 3 26 ಹೋಗುತ್ತೆ. 27 3 27 ಹೋಗುತ್ತೆ. 28 14 28 ಹೋಗುತ್ತೆ. 29 ನೋಡ್ರಿ, 29 ಯಾವ ಬಗ್ಗೆ ಹೋಗಂಗಿಲ್ಲ. ಈಗ ನೋಡ್ರಿ ಇಲ್ಲಿ 2 ಗುಂಪು ತೊಂದ್ರು 2/3 ಬರ್ದ್ರು, 2/3 ಬರ್ದ್ರು. ಈ 2 ಗುಂಪು ತೊಂದ್ರು 5/7 ಬರ್ದ್ರು. ಈ ಗುಂಪು ತೊಂದ್ರು 11/3 ಬರ್ದ್ರು, 13 ಬರ್ದ್ರು. ಇಲ್ಲಿ ಗುಂಪು ತೊಂದ್ರು 17/19 ಬರ್ದ್ರು. ಈ ಗುಂಪ 23/19 ಬರಿಬೇಕು ನಾವು. ಸೊ 23/29 ಬಂತು. ಇದೇನಪ್ಪಾ ಅಂತಂದ್ರ ಸರಿ ಅಂತ ಉತ್ತರ. ಇದೇನಪ್ಪಾ ಅಂದ್ರ ಅವಿಭಾಜ್ಯ ಅಂಕಿಗಳ ಮೇಲೆ ಕೊಟ್ರ, ಅವಿಭಾಜ್ಯ ಅಂಕಿಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. ಆ ಒಂದು ಸಿರೀಸ್ ಮೇಲೆ ಈ ಕ್ವಶನ್ ಕೇಳಿದಾರೆ. ಅರ್ಥದಲ್ಲ ಇದು? ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನದಪ್ಪ ಅಂತಂದ್ರ ಇಲ್ಲಿ ಅದ, ಇಲ್ಲಿ 6 ಅದ, 0.6 ಅದ, 0.12 ಅದ, ಇಲ್ಲಿ 0.036 ಅದ, ಇಲ್ಲಿ 0.0144 ಅದ. ಸರಿ, ಹಂಗಂದ್ರೆ ಹೆಂಗ್ ಬರ ಸಿರೀಸ್ ಹೆಂಗ್ ಬರ್ದ್ರು ಅಂದ್ರೆ ಮುಂದೆ ಯಾವ ತರ ಬರುತ್ತೆ ಸಿರೀಸ್. ಈಗ ನೋಡು 0 ಇಲ್ಲಿ 6 ಅದ, ಇಲ್ಲಿ 0.6 ಅದ. ಸೊ ಇದನ್ನ 0.6 ಬರೋದ್ರೆ ಏನ್ ಮಾಡಪ್ಪ ಅಂದ್ರೆ ಈ 6ಕ್ಕ √10 ಮಾಡಿದಾಗ ಮಾತ್ರ ನಮ್ಗೆ 0.6 ಸಿಗುತ್ತೆ. √10 ಮಾಡಿದಾಗ ಈ ಹೊಳ್ಳಿ ಪಾಯಿಂಟ್ 6 ಅದ. ಈ 0.6ಕ್ಕೆ ನಾವು ಏನ್ ಮಾಡ್ಬೇಕು, ಇಂಟು 10 ಮಾಡಿದೇವೆ ಅಂತಂದ್ರೆ ಏನಾಗುತ್ತಪ್ಪ ಅಂದ್ರೆ ಏನದು 0.06 ಆಗುತ್ತೆ. 0.066 ಸಿಗುತ್ತೆ, 0.006 ಸಿಗುತ್ತೆ. ಬಟ್ ನಮ್ಗೆ ಇದಿಲ್ಲ. ಬಟ್ ಇಲ್ಲಿ 1 2 ಅದ, ಅಂದ್ರೆ ಇದಕ್ಕೆ ನಾವೇನ್ ಮಾಡ್ಬೇಕು, 2 ಮಾಡ್ಬೇಕು. ಅಂದ್ರೆ ಇಂಟು 2 ಮಾಡ್ಬೇಕು. ಅವಾಗ ಏನಾಗುತ್ತೆ 0.12 ಸಿಕ್ತು. ಕರೆಕ್ಟ್ ರೀ. ಹೊಳ್ಳಿ 0.12 ಇಂಟು 2 /10. ಸೊ 12 24 ಅಂದ್ರೆ 0 ಏನಾದ್ರು 0.24 ಆಯ್ತು. ಸಾರಿ 2 ಅಲ್ಲ, ಇಲ್ಲಿ 3 ಮಾಡ್ಬೇಕ್ರಿ. ನೋಡ್ರಿ ಇಲ್ಲಿ 24 ಬರುತ್ತೆ, ಇಲ್ಲಿ 24 ಇಲ್ಲ, 36 ಅದ. 12 3 36. ಸೊ ಇಲ್ಲಿ 12 3 36 ಅಂದ್ರೆ ಇಲ್ಲಿ 3 ತಗೋಬೇಕು. 12 3 36 ಆಯ್ತು, 0.36 ಆಯ್ತು. ಬೈ 10 ಅದ, 10 ಬರ್ತೀವಿ ಅಂತಂದ್ರೆ 0.036 ಆಯ್ತು. 0.036 ಆಯ್ತು, 0.036 ಬರುತ್ತೆ. ಈ 0.036ಗೆ ಇಲ್ಲಿ ಬರೀತೀವಿ ನೋಡ್ರಿ, 0.036ಗೆ ಇಂಟು ಇಲ್ಲಿ ನೋಡ್ರಿ ಇಲ್ಲಿ 2 ಆಯ್ತು, ಇಂಟು ಇಲ್ಲಿ 2 ಆಯ್ತು, ಇಲ್ಲಿ ಇಂಟು 3 ಬರೆದ್ರು, ಇಂಟು 4 ಇರ್ಬೇಕಲ್ಲ ನೋಡ್ರಿ, ಇಂಟು 4 ಇರ್ಬೇಕು. ಇಂಟು 4 / 10 ನೋಡ್ರಿ ಎಷ್ಟಾಗುತ್ತಾ, 36 4 36 ಇಂಟು 4 6 4 24, 4 3 12 12 14 114 ಆಯ್ತು. ಸೊ 114 0 0 ಬರದೆ 0 0 ಆಯ್ತು. ಇಲ್ಲೊಂದು 0 ಅದ, ಪಾಯಿಂಟ್ ಕೊಟ್ಟು 0 ತಗೊಂಡು ಅಂದ್ರೆ ಏನಾಯ್ತು 0.0144 ಆಯ್ತು. ಏನಾಯ್ತು 0.0144 ಆಯ್ತು. ಓಕೆ. ಈಗ ನೆಕ್ಸ್ಟ್ 114ಕ್ಕೆ ಇಂಟು ಏನಾಗಬೇಕಪ್ಪ ಅಂದ್ರೆ ನೋಡಿ, ನಾವು ಈಗ ಬರ್ಕೊಂಡಲ್ಲ 0.0144 ಐತಲ್ಲ, ಇದಕ್ಕೆ ಇಂಟು 5 ಮಾಡ್ಬೇಕು ನಾವೀಗ. 5 / 10 ಆಗಬೇಕು. ಸೊ ಹೆಂಗೆ 10 ಆಗತ್ತೆ ನೋಡ್ರಿ. ಈಗ ಇಲ್ಲಿ ಬರೀತೀವಿ ನೋಡ್ರಿ, 0 ಪಾಯಿಂಟ್ ಇದೆ ಹಿಂದೆ, 144 ಇಂಟು 5, 5 4 20, 5 4 20 1 22, 5 1 5 2 7, 5 0. ಓಕೆ. ನೆಕ್ಸ್ಟ್ ಇಲ್ಲಿ /0 ಅದ. ನೆಕ್ಸ್ಟ್ ಇಲ್ಲಿ ಏನದ 10 ಅದ. ಸೊ 10 ಅಂದ್ರೆ ಇನ್ನೊಂದು ಪಾಯಿಂಟ್ ಕೊಟ್ಟು 0 ಬರ್ತದೆ. ಸೊ ಏನಾಯ್ತು ಇಲ್ಲಿ 0.00720 ಸಿಕ್ತು ರೀ. 72 ಅಷ್ಟು ಸಿಕ್ತು. ಈ 0 0 ಇದು 720 ಆಯ್ತು. ಅಂದ್ರೆ 0.00720 ಇದು ಉತ್ತರಾಯಣ. ಉತ್ತರಾಯಣಪ್ಪ ಅಂದ್ರೆ ಇದಾಯ್ತು. ಅರ್ಥದ ಹೆಂಗಂತ ಹೇಳ್ರಿ ಇದು ಇಂಟು 2. ಇಲ್ಲಿ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ ಅಂತ ತಿಳ್ಕೊಬೇಕು. ಅಂದ್ರ ಹಿಂದಿನ ಸಂಖ್ಯೆಗೆ ಇಂಟು 1 /10, ಇದಕ್ಕೆ ಇಂಟು 2 /10, ಇದಕ್ಕೆ ಇಂಟು 3 /10, ಇದಕ್ಕೆ ಇಂಟು 4 /10, ಇದಕ್ಕೆ ಇಂಟು 5 /10, ಇದಕ್ಕೆ ಇಂಟು 6. ನೆಕ್ಸ್ಟ್ 1 ಇಂಟು 5 ಬಂತು, ಇದು ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು. ನೆಕ್ಸ್ಟ್ ಇದಕ್ಕೆ ಇದು 5 ಇಂಟು 5 ಮಾಡಿದ್ರೆ ಇಲ್ಲಿ ಉತ್ತರ ಸಿಗುತ್ತೆ. ಇಂಟು 5 /10 ಮಾಡಿದ್ರೆ ಈ ಉತ್ತರ ಸಿಗುತ್ತೆ ಇಲ್ಲಿ. ಇದು ಸಿಕ್ತು. ಓಕೆ. ಸರಿಯಾದ ಉತ್ತರ 0.00720. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ABCD ಬಂದು ಅಂದ್ರೆ ಫಸ್ಟ್ ಕೆಲಸ ಮಾಡೋದು ಏನಪ್ಪಾ ಅಂದ್ರೆ ನಾವು
ABCD ಬರ್ಕೋಬೇಕ್ರಿ. A B C D E F G H I J K L M N O P Q R S T U V W X Y Z ರೀ. ಈಗ ನೋಡ್ರಿ ಎ ಅದ, ಎ ಆಗೋಣ ಇ ಬಂತು. ಸೊ ಎ ಇಲ್ಲದ, ಇ ಇಲ್ಲಿ ಬಂತು. ಸೊ ಅಂದ್ರೆ ಮಿಡಲ್ 3 ಗ್ಯಾಪ್ ಅದಾವೆ. ನೆಕ್ಸ್ಟ್ ಇ ಆಗೋಣ ಐ ಬಂತು, ಇ ಆಗೋಣ ಐ, ಮಿಡಲ್ 3 ಗ್ಯಾಪ್ ಅದಾವೆ. ಇ ಆಗೋಣ ಎಮ್ ಕೊಟ್ರ, ಸರ್ ಐ ಆಗೋಣ ಎಮ್ ಕೊಟ್ರ, ಐ ಆಗೋಣ ಎಮ್ ಅದ, ಮಿಡಲ್ 3 ಗ್ಯಾಪ್ ಅದು. ಎಮ್ ಆಗೋಣ ಕ್ಯೂ ಅದ, ಈ ಮಿಡಲ್ 3 ಗ್ಯಾಪ್ ಅದಾವೆ. ಕ್ಯೂ ಆಗೋಣ ಎಷ್ಟು ಟೈಮ್ ಬರ್ಬೇಕ್ರಿ, 3 ಗ್ಯಾಪ್ ಬರಬೇಕು. 3 ಗ್ಯಾಪ್ ಅಂದ್ರೆ ಇದಾಯ್ತು. ಯಾವ್ದು ಬರ್ತೈತಿ, ಯು ಬರ್ತೈತಿ. ಯು ಆಪ್ಷನ್ ಏನಪ್ಪಾ ಅಂದ್ರೆ ಯು ಸರಿ ಅಂತ ಉತ್ತರ. ಅರ್ಥ ಆಗ್ತದೆ ಹೆಂಗಂತೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ, ಈಗ ಈಜಿ ಅದ ಮಾಡ್ತಾರೆ. ಇಲ್ಲಿ ನೆಕ್ಸ್ಟ್ ಅದ, ಇಲ್ಲಿ ಬಿ ಅದ, ಬಿ ಆಗೋಣ ಎಫ್ ಬಂತು. ಸೊ ಬಿ ಇಲ್ಲದ, ಎಫ್ ಇಲ್ಲದ, ಬಿ ಇಲ್ಲದ, ಎಫ್ ಇಲ್ಲದ ಅಂದ್ರೆ ಬಿ ಇಲ್ಲದ. ನಾ ಪೆನ್ ಬೇರೆ ತೋತೀನಿ ನೋಡ್ರಿ, ಈಗ ರೆಡ್ಡಿಂಗ್ ತೋತೀನಿ. ಇಲ್ಲಿ ಬಿ ಇಲ್ಲದ, ನೆಕ್ಸ್ಟ್ ಎಫ್ ಇಲ್ಲದ. ಸೊ ಅಂದ್ರೆ ಏನಾಯ್ತು, ಮಿಡಲ್ ಏನಾಯ್ತು, ಮತ್ತೆ 3 ಉಳಿಸ್ಯಾರ. ಬಿ ಆಗಣ 70, ಎಫ್ ಗಣ ತೊಂದ್ರೆ ಮತ್ತೆ ಹೊಳ್ರಿ ಜೆ ಅದ, ಎಫ್ ಇಲ್ಲದ, ಜೆ ಇಲ್ಲದ, ಮತ್ತೆ ಮಿಡಲ್ ಎಷ್ಟಾಯ್ತು, ಮತ್ತೆ 3 ಅದಾವು. ಎಫ್ ಗಣ ಜೆ ಬರೆದ್ರು, ಜೆ ಆಗಣ ಏನು ಬರೆದ್ರು, ಎನ್ ಬರೆದ್ರು. ಮತ್ತೆ ಇಲ್ಲ ಕೆ ಎಲ್ ಎಮ್ ಅಂತ ಮತ್ತೆ 3 ಅದಾವು. ಇಲ್ಲಿ 4ನೇದು ಬರೆದ್ರು. ನೆಕ್ಸ್ಟ್ ಇಲ್ಲಿ ಏನೋ ಬರ್ಬೇಕು ನಮ್ಗೆ ಅಂದ್ರೆ ಮತ್ತೆ 3 ಗ್ಯಾಪ್ ಬಿಡ್ಬೇಕು ನಾವು. 3 ಬಿಟ್ಟೆ ಅಂದ್ರೆ ಏನು ಬರ್ತೀರಿ, 6 ಬರುತ್ತೆ. ಸೊ 6 ಬರಬೇಕು. ಸೊ 6 ಆಪ್ಷನ್ ಇಲ್ಲ ನೋಡ್ಬೇಕು, ಫಸ್ಟ್ನೇ ಆಪ್ಷನ್. ಸೊ 6 ಆಪ್ಷನ್ ಒಂದೇ ಆಪ್ಷನ್ ಅದ. ಸೊ ಒಂದೇ ಆನ್ಸರ್ ಇದೆ ಕರೆಕ್ಟ್ ಆಗುತ್ತೆ. ಮುಂದೆ ಚೆಕ್ ಮಾಡ್ಬೇಕಂತೇನಿಲ್ಲ. ಎಕ್ಸಾಮಲ್ಲಿ ಈ ಥರ ಕೊಟ್ಟರೆ ಬೇರೆ ಯಾವ ಸಿಗ್ಲಿಕ್ಕಪ್ಪ ಅಂದ್ರೆ ಅದೇ ಇರುತ್ತೆ ಆನ್ಸರ್, ಹಾಕಿಬಿಡ್ಬೇಕು. ಬಟ್ ಇಲ್ಲಿ ನಿಮ್ಗೆ ತಿಳಿಸ್ಬೇಕಲ್ಲ, ಅದನ್ನ ಹೆಂಗಂತೇಳಿ ಕೇಳ್ಕೊಡ್ತೀನಿ. ನೆಕ್ಸ್ಟ್ ಈಗ 1ನೇದು ಸಿಕ್ತು ನಮ್ಗೆ, 6 ಸಿಕ್ತು. 2ನೇದು ನೋಡ್ಬೇಕು. ಈಗ ಎಕ್ಸಾಮ್ನಾಗ ನೆಕ್ಸ್ಟ್ ಮಾಡ್ಬೇಕಂತಿಲ್ಲ, ಇಷ್ಟು ಹಾಕಿಬಿಟ್ರೆ ಇಷ್ಟು ಬರ್ತಾರೆ, ಹಾಕಿಬಿಟ್ಟು ಮುಂದೆ ಹೋಗ್ಬೇಕು. ಬಟ್ ಈಗ ಎಸ್ ಹೆಂಗೆ ಬಂತು ನೋಡ್ರಿ, ಇಲ್ಲಿ ನೋಡ್ರಿ ಸಿ ಅದ, ಸಿ ಇದ್ದಿದ್ದು ಜಿ ಆಯಿತು, ಸಿ ಇಲ್ಲದ, ಜಿ ಇಲ್ಲದ, ಮಿಡಲ್ 3 ಗ್ಯಾಪ್ ಅದಾವು. ಜಿ ಇದ್ದಿದ್ದು ಕೆ ಅದ, ಜಿ ಇದ್ದಿದ್ದು ಕೆ ಅದ, ಮಿಡಲ್ 3 ಗ್ಯಾಪ್ ಅದು. ಎಷ್ಟು ಕೆ ಇದ್ದಿದ್ದು ಓ ಅದ, ಕೆ ಇದ್ದಿದ್ದು ಓ ಅದ, ಅಂದ್ರೆ ಇಲ್ಲಿ 2 ಗ್ಯಾಪ್, 3 ಗ್ಯಾಪ್ ಆಯ್ತು. ಓ ಬಂತು. ಓ ಇದ್ದು 3 ಗ್ಯಾಪ್ ಆಗಬೇಕು. ಓ ಇದ್ದು ಓ ಇಲ್ಲದ, ಪಿ ಪಿ ಕ್ಯೂ ಆರ್ ಗ್ಯಾಪ್ ಆಯ್ತು, ಎಸ್ ಬರಬೇಕು. ಸೊ ಎಸ್ ಬಂತು. ಅಂದ್ರೆ ಆಪ್ಷನ್ 2 ಯಾವ್ದದ, ಆಪ್ಷನ್ 2 ಯಾವ್ದು ನೋಡ್ಬೇಕು, ಅದು ಅದೇ ಉತ್ತರ ಆಗಿರ್ತದೆ. ನೆಕ್ಸ್ಟ್ 3ನೇದು ನೋಡ್ರಿ, 3ನೇದು ಅಂಕಿ ಅದ, ಅಂಕಿ ಮ್ಯಾಗ ಕಂಡುಹಿಡಿಬೇಕು ನಾವು. ಈಗ ಇಲ್ಲಿ 10 ಅದ, ಇಲ್ಲಿ 26 ಅದ. ಸೊ ಏನಾಯ್ತು, ಇದಕ್ಕೆ 16 ಕೂಡ್ಸಾಕತ್ತಾರ, 16 ಕೂಡ್ಸಿರು. 26ಕ್ಕೆ 42 ಆಗಬೇಕು, 26ಕ್ಕೆ 42. ಸೊ ಇಲ್ಲಿ 32, 6 ಅಂದ್ರೆ 32 ಪ್ಲಸ್ 10 ಅಂದ್ರೆ 42 ಆದ. ಇಲ್ಲಿ ಸಹ ಪ್ಲಸ್ 16 ಕೂಡ್ಸಿದ್ರು. ಹೊಳ್ಳಿ ಇದಕ್ಕೆ 42 ಇದ್ದ 58 ಆಗ್ಬೇಕಂದ್ರೆ ಸೊ ಇಲ್ಲಿನೂ 16 ಕೂಡ್ಸಿರು. ಸೊ ಇದಕ್ಕೂ 16 ಕೂಡ್ಸಿರ ಉತ್ತರ ಬರ್ತದೆ. ಸೊ 58ಕ್ಕೆ 16 ಕೂಡ್ಸ್ರಿ, 8 6 8 6 14, 5 2 7. ಸೊ 74 ಉತ್ತರ ಅವತ್ತು. ಸೊ 74 ಆಪ್ಷನ್ ಎ ಅದ ಸರಿಯಾದ ಉತ್ತರ, ಆಪ್ಷನ್ ಎ. ಆರ್ 74. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ತರ ಬಂದ ಯಾವ ತರ ಮಾಡ್ಬೇಕಪ್ಪ ಅಂದ್ರ, ಈಗ ಇಲ್ಲಿ 7 ಅದ, 11 ಅದ, 12 ಅದ, 21 ಅದ, 22 ಅದ, 41 ಅದ, 42 ಅದ, 81 ಅದ. ಈಗ ನೋಡ್ರಿ 7 ಇಂಟು 2 ಪ್ಲಸ್ ಮೈನಸ್ 2, 7 2 14 ಮೈನಸ್ 2 12 ಆಯ್ತು. ನೆಕ್ಸ್ಟ್ ನೋಡ್ರಿ ಇಲ್ಲಿ 12 ಅದ, 22 ಅದ, ಅಂದ್ರೆ ಇಂಟು 2 ಮೈನಸ್ 2, 12 24 ಮೈನಸ್ 2 22 ಆಯ್ತು. 22 ಇದ್ದು ಇಂಟು 2 ಮೈನಸ್ 2 ಅಂದ್ರೆ 22 2 44, 44 ಮೈನಸ್ 2 ಅಂದ್ರೆ 2 ಆಯ್ತು. ಈ 44ಕ್ಕೆ ಇಂಟು 2, 42ಕ್ಕೆ ಇಂಟು 2 ಮೈನಸ್ 2. ಸೊ 42 ಇಂಟು 2 ಅಂದ್ರೆ 4 8 84 ಮೈನಸ್ 2 ಅಂದ್ರೆ 82. ಸೊ 82 ಉತ್ತರ ಇಲ್ಲೇ ನೋಡಬೇಕು. ಸೊ ಆಪ್ಷನ್ ಸಿ ಒಂದು ಅದ. ಸೊ ಇದು ಆನ್ಸರ್ ಆಗಿರುತ್ತಾ. ಕೆಳಗಿನೊಂದು ಕಂಡುಹಿಡಿಬೇಕಲ್ಲ, ಕೆಳಗಿನೊಂದು ನೋಡ್ರಿ 11 ಅದ, ಇಲ್ಲಿ ಇಂಟು 2 ಮಾಡ್ರಿ, ಮೈನಸ್ 1 ಮಾಡ್ರಿ. 22 11 2 22 ಮೈನಸ್ 1 21 ಆಯ್ತು. 21 ಇಂಟು 2 21 2 42 ರೀ, ಇಂಟು ಮೈನಸ್ 1 ಅಂದ್ರೆ 41 ಆಯ್ತು. 41 ಇಂಟು 2 41 ಇಂಟು 2 ಅಂದ್ರೆ 82 ಮೈನಸ್ 1 ಅಂದ್ರೆ 81 ಆಯ್ತು. ಸೊ ಹಂಗೆ 81 ಇಂಟು 2 ಮೈನಸ್ 1 ಆಗಬೇಕು. ಸೊ 81 ಇಂಟು 2 ಅಂತಂದ್ರೆ 162 ಮೈನಸ್ 1 ಅಂದ್ರೆ 161.
ಸೊ ಆಪ್ಷನ್ ಯಾವ್ದಪ್ಪ ಅಂದ್ರೆ ಸಿ ಏನಪ್ಪ ಅಂದ್ರೆ ಕರೆಕ್ಟ್ ಆನ್ಸರ್, ಇದೇ ಸರಿ ಅಂತ ಉತ್ತರ. ನೆಕ್ಸ್ಟ್ ಹೋಗ್ರಿ, ಎರಡು ರೀತಿಯಿಂದ ಮಾಡ್ಬೋದು ಗೊತ್ತಾಯ್ತಲ್ಲ. ನೋಡ್ರಿ 30ನೇ ಕ್ವಶನ್, ಇದು ಹಳ್ಳಿಯಿಂದ ಮಾಡ್ಬೇಕಾಯ್ತಲ್ಲ. ಈಗ ನೋಡ್ರಿ ಇದು 29 ಗೊತ್ತದಲ್ರಿ. ಈಗ ಕ್ಯಾನು ಡಿಯರ್ ಹೆಂಗ್ ಬಂದಂತ ಕೇಶ್ ಕ್ಯಾನ್ ಅದ್ ಹೆಂಗದ CAN ಕ್ಯಾನ್ ಅಂದ್ರ ABCD ಬರ್ಕೋಬೇಕಲ್ಲ. ಫಸ್ಟ್ ABCD ಬರಿತೀನಿ ನೋಡ್ರಿ. ಈಗ ABCD ಬರಿತೀನಿ, ಅದ್ ಹೇಳ್ರಿ ನೋಡ್ರಿ ನೀವು ಬೇಡ ABCD ಹೇಳ್ರಿ. ABCDEFGHIJKLMNOPQRSTUVWXYZ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಕ್ಯಾನ್ ಅಂತದ. ಸೊ ಕ್ಯಾನ್ ಅಂತಂದ್ರ ಸಿ ಅಂದ್ರ 3, ಎ ಅಂದ್ರ 1, ಎನ್ ಅಂತಂದ್ರ 14. ಎಷ್ಟಾಯ್ತು? 14 1 15 13 18 ಆಯ್ತು. 18 ಅದ. ಇಲ್ಲಿ 3 ಅಂಕಿ ಅದಾವ, 3 ಅಕ್ಷರ ಅದಾವ, 3 ಕೂಡಿಸಿದ್ರು. ಸೊ 21 ಆಯ್ತು. 21 ಬರ್ದ್ರಿ ಇಲ್ಲಿ. ನೆಕ್ಸ್ಟ್ ಅದೇ ತರ ಡಿಯರ್ ಅದ, DEAR ಡಿಯರ್ ಅದ. ಸೊ ಡಿ ಅಂದ್ರೆ 4, ಇ ಅಂದ್ರೆ 5, ಇ ಅಂದ್ರೆ 1 ಪ್ಲಸ್ ಆರ್ ಅಂದ್ರೆ ಎಷ್ಟು ಅದ ಅಂದ್ರೆ 18 ಅದ. 18. ಸೊ 6 18 ಎಷ್ಟು ಅದಾದ್ರು? 4 5 9 9 10 10 10 1 18 ಅಂದ್ರೆ 28 28 28 ಆಯ್ತು. ಸೊ 28 ಅದ. ಇಲ್ಲಿ 4 ಅಕ್ಷರ ಅದಾವ. ಸೊ 4 ಅಕ್ಷರ ಕೂಡಿಸಿದ್ರು. ಸೊ 32 ಆಯ್ತು. ಸೊ 32 ಬರ್ದರು. ನೆಕ್ಸ್ಟ್ ಇಲ್ಲಿ ಏನದ? ಸ್ಟಡಿ ಅದ. ಸ್ಟಡಿ ಏನದ? STUDY ಸ್ಟಡಿ ಅದ. ಇದನ್ನ ಬರಿಬೇಕು. ಸೊ 5 ಅಂಕಿ ಅದಾವು. ಸೊ ಫಸ್ಟ್ನೇ ಏನದ? ಎಸ್ ಅದ. ಸೊ ಎಸ್ ಅಂದ್ರೆ ಏಟ್ ಅದ? 19 ಅದ. 19. ಟಿ ಅಂದ್ರೆ 20, ಯು ಅಂದ್ರೆ 21, ಡಿ ಅಂತಂದ್ರೆ 4, ವೈ ಅಂದ್ರೆ 25. ಎಷ್ಟಾಯ್ತು ನೋಡ್ರಿ? 19 1 20 39 39 40 41 20 60 60 1 4 64 64 64 1 5 69 69 1 20 89 89 ಪ್ಲಸ್ 5 5 ಅಂಕಿ ಅದು 5 ಕೂಡಿಸ್ಬೇಕ್ರಿ. 5 ಕೂಡಿಸಿ ಅಂದ್ರೆ ಎಷ್ಟಾಯ್ತು ಅಂದ್ರೆ 89 ಅಂದ್ರೆ 94 ಆಯ್ತು. ಸೊ 94 ಅಂತಂದ್ರೆ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈಗ ಅದೇ ತರ 30ನೇ ಕ್ವಶನ್, ಸಣ್ಣ ಅಂತಂದ್ರೆ TRVTOM ಬರ್ದಾರ. ನೆಕ್ಸ್ಟ್ GST ಗೆ HFTRUS ಬರ್ದಾರ. ನೆಕ್ಸ್ಟ್ 10 ಕೇಳ್ಯಾರ, TN 10 ಕೇಳ್ಯಾರ. ಈಗ ನಾವು ಆ ಥರ ನೋಡ್ಬೇಕು. ಜಸ್ಟ್ ನೋಡಿರೋ ತಕ್ಷಣ ಗೊತ್ತಾಗುತ್ತಾ. ಎಸ್ ಅದ, SUN ಕ TRVTOM ಅದ. ಹೆಂಗ್ ಬರ್ದ್ರಪ್ಪ ಅಂದ್ರೆ ಎಸ್ ಅದ. ಸೊ ಎಸ್ ಇಲ್ಲಿ ಅದ. ಎಸ್ ಹಿಂದ ಮುಂದೆ ಯಾವ್ದದ? ಟಿ ಅದ, ಹಿಂದ ಆರ್ ಅದ. ಸೊ ಇಲ್ಲಿ ಬರ್ದ್ರು. ಯುಕ ಮುಂದೆ ವಿ ಅದ, ಹಿಂದೆ ಟಿ ಅದ, ಅದನ್ನ ಬರ್ದ್ರು. ಮುಂದೆ ವಿ ಅದ, ಟಿ ಅದ, ಅದನ್ನ ಬರ್ದ್ರು. ನೆಕ್ಸ್ಟ್ ಎನ್ನಕ್ಕೆ ಏನ್ ಮಾಡಿದ್ರು? ಇಲ್ಲಿ ಎನ್ನಕ್ಕೆ OM ಬರ್ದ್ರು. OM ಅದ. ಸೊ ಇಲ್ಲಿ ಎನ್ ಅದ, ಓ ಮುಂದೆ ಅದ, ಹಿಂದೆ ಎಂ ಬರ್ದ, ಇದನ್ನ ಬರ್ದ್ರು. ಹಂಗ GST ಬರ್ದ್ರು. GST ಏನ್ ಬರ್ದ್ರು ನೋಡ್ರಿ? GST ಏನ್ ಬರ್ದ್ರು? ಜಿ ಹಿಂದ ಮುಂದೆ ಯಾವ್ದದ? ಎಚ್ ಅದ, ಎಫ್ ಅದ. HF ಬರ್ದ್ರು. ಆಮೇಲೆ SC TR ಬರ್ದ್ರು. ಟಿ US ಬರ್ದ್ರು. ಬಟ್ ನಮಗೆ ಏನ್ ಕೇಳ್ಯಾರ? TEN 10 ಕೇಳ್ಯಾರ. ಸೊ ಟಿ ನೋಡ್ರಿ, ಟಿ ಇಲ್ಲದ, ಇಲ್ಲದ. ಅದ್ರ ಮುಂದಿನ ಯಾವ್ದದ? ಯು ಅದ. ಹಿಂದೇನದ? ಎಸ್ ಅದ. ಎಸ್ ಬರ್ದೇವೆ. US ಬರಬೇಕು. ನೆಕ್ಸ್ಟ್ ಇ ಅದ. ಇ ಇಲ್ಲದ, ಇಲ್ಲದ. ಮುಂದೆ ಯಾವ್ದದ? ಎಫ್ ಅದ. ಹಿಂದೆ ಯಾವ್ದದ? ಡಿ ಅದ. FD ಬರಬೇಕು. ನೆಕ್ಸ್ಟ್ ಎನ್ ಅದ. ಸೊ ಎನ್ ಇಲ್ಲದ. ಮುಂದೆ ಏನದ? ಓ ಅದ. ಹಿಂದೆ ಎಂ ಅದ. OM ಬರಬೇಕು. ಸೊ ಈ ತರ ಯಾವ್ದದ ನೋಡ್ಬೇಕ್ರಿ. ಈ ತರ ಯಾವ್ದದ ನೋಡ್ರಿ. ಇಲ್ಲಿ ಒಂದನೇದ್ದು ಎಸ್ ಅದ, ಇದು ಬರಲ್ಲ. ಎರಡನೇದ್ದು ಯು ಅದ, ಬಟ್ ಎರಡನೇದ್ದು ಎಸ್ ಬರಬೇಕಾಗಿತ್ತು. ಎಫ್ ಅದ, ಇದು ಬರಂಗಿಲ್ಲ. ಇದು ಬರಲ್ಲ, ಯಾಕೆ ಒಂದನೇದ್ದು ಯು ಬಂದಿಲ್ಲ. ಇಲ್ಲಿ ಮೂರನೇದು USFDOM. ಸೊ ಆಪ್ಷನ್ 2 ಏನಪ್ಪಾ ಅಂದ್ರೆ ಸರಿ ಅಂತ ಉತ್ತರ. ನೆಕ್ಸ್ಟ್ ಅದೇ ತರ ಇಲ್ಲೊಂದು ಮೂರನೇದು 31ನೇದು ಅದ. ಸೊ 31ನೇದು ಯಾವ ತರ ಮಾಡ್ಯಾರ ನೋಡ್ರಿ. 31ನೇದು ಏನ್ ಮಾಡ್ರಪ್ಪ ಅಂದ್ರ ಇದು ಪದಗಳ ಮ್ಯಾಗ ಅದ.
ಪದಗಳ ಮೇಲೆ ಅದ. ಪದಗಳು ಹೆಂಗದವ ನೋಡ್ರಿ. ಪದಗಳು ಏನ್ ಮಾಡ್ರಪ್ಪ ಅಂತಂದ್ರ ಸ್ವೀಟ್ ಅದ, ಸ್ವೀಟ್ ಅಂಡ್ ಸೋರ್. ಸ್ವೀಟ್ ಅಂಡ್ ಸೋರ್ ಅಂದ್ರ 413 ಅದ ಅಂದ್ರ ಕೊಟ್ರ. ಈಟ್ ಸ್ವೀಟ್ ಆಪಲ್ ಅಂದ್ರೆ 748. ಆಪಲ್ ಆರ್ ಸೌರ್ ಅಂದ್ರೆ 753. ದೆನ್ ಈಟ್ ಅಂದ್ರೆ ಈಟ್ ಅಂದ್ರೆ ಏನು, ಇಲ್ಲಿ ಇಷ್ಟೆಲ್ಲ ಕೊಟ್ರು. ಈಟ್ ಅಂದ್ರೆ ಏನಕ್ಕೆ ಕೇಳ್ಯಾರ. ಸೊ ಈಟ್ ಇಲ್ಲೇ ಅದ, ಮತ್ತೆ ಇಲ್ಲೇ ನೋಡ್ಬೇಕ್ರಿ. ಮತ್ತೆ ಈಟ್ ಹಿಂಗೆ ಕೊಟ್ಟಾಗ ಏನ್ ಮಾಡ್ಬೇಕು, ಯಾವ ಇಲ್ಲೆಲ್ಲ ಏನ್ ಕೇಳಿದ ಅದನ್ನ ಬರ್ಕೋಬೇಕ್ರಿ ಫಸ್ಟ್. ಇಲ್ಲಿ ಇಲ್ಲಿ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗತ್ತೆ ನಮ್ಗೆ. ಸ್ವೀಟ್ ಅಂಡ್ ಸೋರ್. ಇಲ್ಲಿ 3 ಅಕ್ಷರ 3 ಪದಗಳದಾವ, 3 ಅಂಕಿ ಬರ್ತಾರೆ ಇಲ್ಲಿ. ಆಮೇಲೆ ಈಟ್ ಸ್ವೀಟ್ ಆಪಲ್ ಏನದ 748 ಅದ. ಸೊ ಇಲ್ಲಿ 3 ಪದಗಳದಾವ, 3 ಅಂಕಿ ಬರೆದ್ರು. ನೆಕ್ಸ್ಟ್ ಇಲ್ಲಿ ಆಪಲ್ ಆರ್ ಎಸ್-ಓ ಸ್ಯೂರ್ ಅದ. ಸೊ ಅದು ಎಷ್ಟದ 753 ಅದ. ಸೊ ಇಲ್ಲಿ 3 ಅಂಕಿ, ಮೂರು ಪದಗಳು 3 ಅಂಕಿ, 3 ಪದಗಳು 3 ಅಂಕಿ, 3 ಪದಗಳು 3 ಅಂಕಿ ಬರೆದ್ರು. ಈ ನಮಗೆ ಏನ್ ಕೇಳ್ಯಾರ, ಈಟ್ ಹಂಗಂದ್ರೆ ಈಟ್ ಅಂದ್ರೆ ಏನಂತ ಕೇಳ್ಯಾರ. ಈಟ್ ಅಂದ್ರೆ ಏನು ಅಂತ ಕೇಳ್ಯಾರ. ಈಗ ನೋಡಿ ಈಟ್ ಎಲ್ಲದ ಇಲ್ಲಿ ಅದ, ಮತ್ತೆ ಬೇರೆ ಕಡೆ ಎಲ್ಲಿನೂ ಇಲ್ಲ. ಸೊ ಬೇರೆ ಕಡೆ ಎಲ್ಲಿನೂ ಇಲ್ಲ ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಒಂದು ಲಾಜಿಕ್ ನೋಡ್ಬೇಕು. ಇಲ್ಲಿರುವಂತ ಅಂಕಿ ಬೇರೆ ಎಲ್ಲಿನೂ ಇರಲ್ಲ, ಅದೇ ಅಂಕಿ ಆಗಿರುತ್ತೆ ಅಂತ ನೋಡ್ಕೋಬೇಕು. ಸೊ ಇಲ್ಲಿ 4 ಅದ, ಇಲ್ಲಿ 4 ಅದ, ಇದು ಆಗಂಗಿಲ್ಲ. ಇಲ್ಲಿ 7 ಅದ, ಇಲ್ಲಿ 7 ಅದ, ಅದು ಆಗಂಗಿಲ್ಲ. ಸೊ 8 ಐತ್ಲ, ಇಲ್ಲಿ ಅದ, ಎಲ್ಲಿ ಇಲ್ಲ, ಬೇರೆ ಕಡೆ ಎಲ್ಲಿ ಇಲ್ಲ, ಅದೇ ಆಗಿರುತ್ತೆ ಅಂತ ಅನ್ಕೋಬಹುದು. ಈಟ್ ಕೇಳಿದ್ರ 8 ಬರ್ದೇವಿ. ಸರ್ ಹಂಗಂದ್ರೆ ಈಟ್ ಆಯ್ತು ಬರ್ದ್ರಿ. ಒಂದೇ ನಮಗ ಸ್ವೀಟ್ ಕೇಳಿದ್ರಿ ಅಂದ್ರೆ ಹೆಂಗ್ರಿ? ಸ್ವೀಟ್ ಕೇಳಿದ್ರಿ ಹೆಂಗಂದ್ರ ಸ್ವೀಟ್ ಇಲ್ಲ ನೋಡ್ರಿ. ಸ್ವೀಟ್ ಇಲ್ಲಿ ಅದ, ಮತ್ತೆ ಇಲ್ಲಿ ಅದ. ಸೊ ಮತ್ತೆ ಇಲ್ಲಿ ಎಲ್ಲಿ ಸ್ವೀಟ್ ಇಲ್ಲ. ಸೊ ಹಂಗಂದ್ರ ಒಂದನೇ ಮತ್ತೆ ಎರಡನೇದ್ರಿ ಕಾಮನ್ ಇರುವಂತ ಪದ ಯಾವ್ದು ನೋಡ್ಬೇಕ್ರಿ. ಈಗ ನೋಡಿ ಕಾಮನ್ ಯಾವ್ದಾದ್ರ 4 ಅದ್ರ. ಸೊ 4 ಏನದ, ಇಲ್ಲಿ 4 ಅದ, ಇಲ್ಲಿ 4 ಅದ. ಸೊ 4 ಏನದ ಸ್ವೀಟ್ ಆಗಿರ್ತೈತಿ. ಸೊ ಹಂಗಂದ್ರೆ ಏನು ಯಾಂಡ್ ಯಾವ್ದಾಗಿರತ್ತೆ ರೀ? ಸೊ ಯಾಂಡ್ ಯಾವ್ದಾಗಿರುತ್ತ? ಸೊ ಯಾಂಡ್ ಅಂದ್ರೆ ಏನ್ರಿ? ಯಾಂಡ್ ಇಲ್ಲಿ ಅಷ್ಟೇ ಅದ, ಮತ್ತೆ ಬೇರೆ ಕಡೆ ಎಲ್ಲಿನೂ ಇಲ್ಲ. ಇಲ್ಲಿ ಇರುವಂತ ಪದ ಬೇರೆ ಕಡೆ ಎಲ್ಲಿ ಇರಬಾರ್ದು. ಯಾವ್ದಾರ ಒಂದದಲ್ಲ, ಯಾಂಡ್ ಅಂದ್ರೆ 1 ಆಗಿರುತ್ತೆ. ಸೋರ್ ಅಂದ್ರೆ ನೋಡ್ರಿ, ಇದೈತಲ್ಲ, ಇಲ್ಲೊಂದದ, ಇಲ್ಲೊಂದದ. ಸೊ ಈ 2 ಗ್ರೂಪ್ ಪದಗಳ ಕಾಮನ್ ಯಾವ್ದದ? ಕಾಮನ್ 3 ಅದ. ಸೊ 3 ಆಗಿರ್ತದ. ಹಂಗ ಬರಿಬೇಕು. ಆಪಲ್ ಒಂದು ಬರ್ರಿ. ಆಪಲ್ ನೋಡ್ರಿ, ಆಪಲ್ ಐತ್ಲ, ಇಲ್ಲೊಂದದ, ಇಲ್ಲೊಂದದ. ಸೊ ಈ 2 ಗ್ರೂಪ್ ಕಾಮನ್ ಇರೋದು ಯಾವ್ದು? 7. ಸೊ 7 ಏನಾಗಿರುತ್ತೆ? ಆಪಲ್ ಆಗಿರುತ್ತೆ. ಹಂಗ ಇದೇನಪ್ಪಾ ಅಂತಂದ್ರ ಕಂಡಿಡ್ಬೇಕು. ಸೊ ಈಟ್ ಅಂದ್ರೆ ಏನಂಗಂದ್ರ 8. ಈಟ್ ಅಂದ್ರ 8 ಐತ್ಲ, ಇಲ್ಲಿ ಅದ. ಎರಡನೇ ವಾಕ್ಯ ಆಗದ. ಈ 8 ಮತ್ತೆ ಬೇರೆ ಇಲ್ಲ. ಸೊ ಈಟ್ = 8 ಆಗಿರುತ್ತೆ. ಅದೇ ಉತ್ತರ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 32ನೇ ಕ್ವಶನ್ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಕಾಲಮ್ ಕೊಟ್ರ. ಆ ಕಾಲಮ್ ಒಳಗಡೆ ಒಂದಿಷ್ಟು ಆಲ್ಫಾಬೆಟ್ ನಂಬರ್ ಕೊಟ್ರ, ಒಂದಿಷ್ಟು ಸಿಂಬಲ್ ಕೊಟ್ರ. ಹಂಗ ಆಲ್ಫಾಬೆಟ್ ನಂಬರ್ ಅಂದ್ರೆ ಸಿಂಬಲ್ ಅಂತ ಬರಿಬೇಕು ನಾವು. ಹಂಗ ಕ್ವಶನ್ ಕೇಳ್ಯಾರ. 32ನೇ ಕ್ವಶನ್ ಅದ, ವಾಟ್ ವಿಲ್ ಬಿ ದ ಕೋಡ್ ಆಫ್ ಹೈಕ್? ಅಂದ್ರೆ ಹೈಕ್ ಪದಕ್ಕ ಕೋಡ್ ಯಾವ್ದು ಬರುತ್ತ ಅನ್ನಂಗ. ಸೊ ಹೈಕ್ ಅಂತ ಬರ್ದಾರ. ಹೈಕ್ ಪದಕ್ಕೆ ಕೋಡ್ ಯಾವ್ದು ಬರಂತ ಕೇಳ್ಯಾರ. ಸೊ HIKE ಹೈಕ್. ಸೊ ಎಚ್ ಎಲ್ಲ ನೋಡ್ರಿ, ಇಲ್ಲಿ ಲೆಟರ್ಸ್ ಒಳಗಡೆ ಇರ್ತೈತಿ. ಎಚ್ ಅಂದ್ರೆ ಇಲ್ಲ. ಸೊ ಎಚ್ ಅಂದ್ರೆ ಏನಪ್ಪಾ ಅಂದ್ರ @C ಅನ್ನಂಗ, ಈ ತರ ಒಂದಂಗ. ಸೊ ಇದು ಫಸ್ಟ್ ಅಂಕಿ ಯಾವ್ದು ನೋಡ್ಕೊಂಬರ್ಬೇಕು. ಫಸ್ಟ್ ಎಲ್ಲಿ ನೋಡ್ಬೇಕ್ರಿ ಇಲ್ಲಿ ಎಲ್ಲರ. ಸೊ ಇಲ್ಲಿ ಎಷ್ಟ ಅದ. ಸೊ ಇದು ಆಪ್ಷನ್ ಆಗಿ ಇದೇ ಉತ್ತರ ಆಗಿರ್ತದೆ. ಬಟ್ ಒಂದ್ಸಲ ನೋಡ್ರಿ ಎಲ್ಲ ಕಡೆ. ಎಚ್ ಆಯ್ತು, ಸಿ ಬರ್ದೇವೆ. ನೆಕ್ಸ್ಟ್ ಐ ಅದ. ಐ ಇಲ್ಲಿ ಮಸ್ಟ್ ನೋಡ್ಬೇಕು. ಐ ಏನದ, ಇಲ್ಲಿ ಅದ. ಹಿಂಗ ಫಸ್ಟ್ ಸ್ಟೆಪ್ ಅದ, ಫಸ್ಟ್ ಸ್ಟೆಪ್ ಬರ್ಕೋಬೇಕು. ನೆಕ್ಸ್ಟ್ ಕೆ ನೋಡ್ಬೇಕು. ಕೆ ಇಲ್ಲದ, ಇಲ್ಲದ. ಕೆ ಏನದ, ಪರ್ಸೆಂಟೇಜ್ ಅದ, ಪರ್ಸೆಂಟೇಜ್ ಬರ್ಬೇಕು. ಈ ಏನಾದ್ರ ಈ ನೋಡ್ಬೇಕ್ರಿ. ಈಗ ಕ್ವಶನ್ ಮಾರ್ಕ್ ಅದ, ಕ್ವಶನ್ ಮಾರ್ಕ್ ಬರಬೇಕು. ಈ ತರ ಬರೆಯೋದು, ಈ ತರ ಎಲ್ಲೇ ಸಿಂಬಲ್ ಅದ ನೋಡ್ಬೇಕ್ರಿ, ಅದೇ ಉತ್ತರ ಆಗಿರುತ್ತೆ. ಸೊ ಹಂಗ ಆಪ್ಷನ್ 2 ಏನಪ್ಪಾ ಅಂದ್ರ ಈ ತರ ಹೊಂದ್ಯದ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ದ ವರ್ಡ್ ಆರ್ ಕರೆಸ್ಪಾಂಡಿಂಗ್ ಟು ದ ಕೋಡ್. ಅಂದ್ರೆ ಇಲ್ಲಿ ಕೋಡ್ ಕೊಟ್ಟು ಇಲ್ಲಿ ಏನ್ ಮಾಡಿದ್ರು, ಅಲ್ಫಾಬೆಟ್ ಕೊಟ್ಟಿದ್ರು, ಕೋಡ್ ಕೇಳಿದ್ರು. ಇಲ್ಲಿ ಕೋಡ್ ಕೊಟ್ರ, ಅಲ್ಫಾಬೆಟ್ ಕೇಳ್ಯಾರ. ಸೊ ಒಂದೇದೇನಾದ್ರ ತ್ರಿಭುಜ ತರ ಐತಿ. ತ್ರಿಭುಜ ತರ ಎಲ್ಲಿ ಹುಡುಕ್ಬೇಕ್ರಿ ಇದ್ರಾಗ. ತ್ರಿಭುಜ ತರ ಇಲ್ಲ, ಇಲ್ಲದ. ಸೊ ಹಿಂಗಂದ್ರೆ ಏನಪ್ಪಾ ಅಂದ್ರ ಟಿ ಬರ್ಕೋಬೇಕ್ರಿ. ಟಿ ಒಂದೇದ ಟಿ ಐತಿ ಅಂದ್ರೆ ಟಿ ಎಲ್ಲಿ ಐತಿ ನೋಡ್ಬೇಕ್ರಿ. ಆಪ್ಷನ್ ಒಳಗಡೆ ಒಂದೇದಕ್ಕದ, ನಾಲ್ಕನೇದಕ್ಕದ. ಅಂದ್ರೆ ಎರಡನೇದು ಆಗಲ್ಲ, ಮೂರನೇದು ಆಗಲ್ಲ ಅಂತ ಬರ್ಕೊಂಡು ನೋಡ್ಬೇಕು. ನೆಕ್ಸ್ಟ್ ನೋಡ್ರಿ, ಟಿ ಆಯ್ತು. ಕ್ವಶನ್ ಮಾರ್ಕ್ ಅದ್ರ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅದ. ಕ್ವಶನ್ ಮಾರ್ಕ್ ಯಾವ್ದು? ಕ್ವಶನ್ ಮಾರ್ಕ್ ಅಂದ್ರೆ ಏನ್ರಿ? ಈ ಅನ್ನಂಗ. ಸೊ ಈ ಬರ್ದೆ. ಸೊ ಈನು ಇಲ್ಲಿ ಆಪ್ಷನ್ ಎರಡನೇದು ಈ ಅದ, ಇಲ್ಲೂ ಈ ಅದ. ಅಂದ್ರೆ ಈ ಕರೆಕ್ಟ್. ಇದು ಇರಬೇಕು. ನೆಕ್ಸ್ಟ್ ಏನ್ರ ಕ್ವಶನ್ ಮಾರ್ಕ್ ಆತ. ಇಲ್ಲಿ ಫಸ್ಟ್ ಸ್ಟೆಪ್ ಅದ. ಸೊ ಫಸ್ಟ್ ಸ್ಟೆಪ್ ಹಿಂಗ ಅದ. ಸೊ ಹಿಂಗೆ ಎಲ್ಲಿ ಅದ್ರ ಇಲ್ಲಿ ಎ ಅದ. ಎ ಬರ್ಕೋಬೇಕು. ನೆಕ್ಸ್ಟ್ ಏನದ, ಡಾಟ್ ಅದ. ಡಾಟ್ ಕೊಟ್ರ, ಡಾಟ್ ಏನಾದ್ರೂ ಇದ್ರಾಗ ಡಾಟ್ ಇಲ್ಲಿ ಸಿ ಅದ. ಸಿ ಬರ್ಕೋಬೇಕು. ನೆಕ್ಸ್ಟ್ ಏನದ, @C ಕೊಟ್ರ. @C ಎಲ್ಲ ನೋಡ್ಬೇಕ್ರಿ. @C ಅಂದ್ರೆ ಎಚ್ ಅದ. ಎಚ್ ಮುಗಿತ್ರಿ. ಈಗ ನೋಡ್ರಿ ಏನ್ ಕೊಟ್ರು, ಈ ತರ TACH ಟಿ ಚಂದ ಆಗುತ್ತ. ಆಪ್ಷನ್ ಯಾವ್ದಪ್ಪ ಅಂತಂದ್ರ ಆಪ್ಷನ್ ಎ ಸರಿ ಅಂತ ಉತ್ತರ ಆಗಿರುತ್ತೆ. ಈ ತರ ಬರಿಬೇಕು.
ನೆಕ್ಸ್ಟ್ ಕ್ವಶನ್ ನೋಡ್ರಿ ಈಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅರೇಂಜ್ ದ ಗಿವನ್ ಇನ್ ದ ಮೀನಿಂಗ್ಫುಲ್ ಸೀಕ್ವೆನ್ಸ್ ಇನ್ ದ ಕರೆಕ್ಟ್ ಆನ್ಸರ್. ಇದನ್ನ ಸರಿಯಾದ ಕ್ರಮಗಳಲ್ಲಿ ಬರೆಯಿರಿ ಅಂತ ಕೇಳ. ಒಂದು ಕ್ವಶನ್ ಕೊಟ್ರೆ ಇಲ್ಲಿ ABCD ಅಂತ ಬರ್ದಾರ, ಕೊಟ್ಟದನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂದ್ರ. ಒಂದೇದೇನಪ್ಪ ಅಂತಂದ್ರ ಶೋಲ್ಡರ್ ಕೊಟ್ರೆ, ಶೋಲ್ಡರ್ ಅಂದ್ರೆ ಏನ್ರ ಅಂದ್ರೆ ತೋಳು ಅನ್ನಂಗ್ರಿ, ತೋಳು ಅಂದಂಗ, ತೋಳುಗಳು ಅಂದ್ರೆ ಇದು. ಆಮೇಲೆ ಎರಡನೇದೇನಂದ್ರ ಸ್ಟಮಕ್ ಕೊಟ್ರೆ, ಸ್ಟಮಕ್ ಅಂದ್ರ ಹೊಟ್ಟೆ ಅಂದಂಗ್ರಿ, ಹೊಟ್ಟೆ ಅಂದಂಗ. ಮೂರನೇದು ಪೇಸ್ ಅಂದ್ರ ಮುಖ ಅಂದಂಗ. ನಿಕ್ ಅಂದ್ರ ಕುತ್ತಿಗೆ ಅಂದಂಗ್ರಿ. ಫುಟ್ ಅಂದ್ರ ಕಾಲುಗಳು ಅಂದಂಗ, ಪಾದಗಳು ಅಂದಂಗ್ರಿ. ಸೊ ಇದು ಏನಪ್ಪಾ ಅಂದ್ರ ಇವೆಲ್ಲವೂ ಏನಪ್ಪಾ ಅಂದ್ರ ಮಾನವನ ದೇಹದ ಭಾಗಗಳು. ಸೊ ಮಾನವನ ದೇಹದ ಭಾಗಗಳು ಇದನ್ನ ಅರೇಂಜ್ ಆಗಿ ಬರೀ ಅಂದ. ಸೊ ಮಾನವನ ಅಂದ್ರೆ ಹೆಂಗಿರ್ತಾನ್ರಿ, ಹಿಂಗ ಈ ತರ ಇರ್ತಾನ, ಈ ತರ ಇರ್ತಾನ ಅನ್ಕೋರಿ. ಇಲ್ಲಿಗೆ ಈ ತರ ಬರ್ಬೇಕಪ್ಪ ಅಂದ್ರ ಫಸ್ಟ್ ನೋಡ್ರಿ ಏನ್ ಬರುತ್ತೆ, ಇಲ್ಲಿ ಒಂದು ಫಸ್ಟ್ ಮುಖ ಬರ್ತೈತಿ. ಸೊ ಫಸ್ಟ್ ಮುಖ ಬರ್ತದ. ಸೊ ಮುಖ ಫಸ್ಟ್ ಬರ್ಬೇಕು. ಮುಖ ಅಂದ್ರೆ ಯಾವ್ದ್ರಿ, ಇಲ್ಲಿ ಸಿ ರೀ, ಸಿ ಫಸ್ಟ್ ಬರುತ್ತೆ. ಮುಖ ಆದ ತಕ್ಷಣ ಏನ್ ಬರ್ತೈತಿ, ಇಲ್ಲಿ ಕುತ್ತಿಗೆ ಬರ್ತೈತಿ. ಮುಖ ಆದ ತಕ್ಷಣ ಕುತ್ತಿಗೆ ನಿಕ್ ಅಂದ್ರೆ ಏನ್ರಿ, ಕುತ್ತಿಗೆ ಅಂದ್ರೆ ಡಿ ಬರ್ಬೇಕು. ಇಲ್ಲಿ ಕುತ್ತಿಗೆ ಆದ ತಕ್ಷಣ ತೋಳುಗಳು ಬರ್ತಾರ, ತೋಳುಗಳು ಅದಾವ. ತೋಳು ಅಂತ ಕೊಟ್ರೆ ಇಲ್ಲಿ ಕೊಟ್ರೆ ಎ ಕೊಟ್ರೆ, ಆಪ್ಷನ್ ಎ ಸರಿ ಅಂತ ಹೋಗ್ತಾರ. ತೋಳುಗಳಾದ ತಕ್ಷಣ ಇಲ್ಲಿ ಈ ಭಾಗದ ಹೊಟ್ಟೆ ಬರ್ತಾರೆ, ಹೊಟ್ಟೆ ಅದ, ಹೊಟ್ಟೆ ಅಂದ್ರೆ ಬಿ, ಆಪ್ಷನ್ ಬಿ. ಇಲ್ಲಿ ಹೊಟ್ಟೆ ಆದ ತಕ್ಷಣ ಏನ್ ಬರ್ತದ್ರ ಕಾಲುಗಳು ಬರ್ತಾವ. ಅವಾಗ ಆಪ್ಷನ್ ಕಾಲುಗಳು ಅಂದ್ರೆ ಯಾವ್ದ್ರ ಇ. CDABE ಏನಪ್ಪಾ ಅಂದ್ರ ಸರಿ ಅಂತ ಹೋಗ್ತಾರ. ಇದು ಮಾನವನ ದೇಹದ ಕ್ರಮವಾಗಿ ಬರೆಯುವಂತ ಭಾಗಗಳ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಅಂದ್ರ ಅರೇಂಜ್ ದ ಫಾಲೋಯಿಂಗ್ ಆಸ್ ಪರ್ ದ ಡಿಕ್ಷನರಿ. ಅಂದ್ರ ಡಿಕ್ಷನರಿ ಒಳಗಡೆ ಯಾವ ರೀತಿಯಾಗಿ ಪದಗಳು ಬರೆದಿರ್ತಾರ ಅನ್ನಂಗ. ಡಿಕ್ಷನರಿ ಒಳಗಡೆ ಯಾವ ರೀತಿಯಾಗಿ ಪದಗಳು ಬರೀತಾರೆ. ಸೊ ಡಿಕ್ಷನರಿ ಪದಗಳಂದ್ರೆ ಹೆಂಗಪ್ಪ ಅಂದ್ರ ಇಲ್ಲಿ ABCD ಇರ್ತಲ್ರಿ, KLM NOPQRSTUVWXYZ ಯಾವಾಗ ನೋಡ್ರಿ ABCD ಒಳಗಡೆ ಐತಲ್ಲ, ಇದನ್ನ ಹಿಂಗ ಇದೇ ಸೀಕ್ವೆನ್ಸ್ ಅಲ್ಲಿ ಬರ್ಕೊತ ಹೋಗಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ BA ಇರ್ತದ, ಇಲ್ಲಿ B ಇರ್ತೈತಿ, ಒಂದ್ ವೇಳೆ BAC ಅಂದ್ರೆ ಈ ತರನ. ಅಂದ್ರ ಫಸ್ಟ್ಗೆ ಒಂದು ಅಂಕಿ ತಗೋರಿ. ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾರ ಅಂತಂದ್ರ ಆರ್ ತಗೋರಿ ತಿಳ್ಕೊರಿ. ಆರ್ ಆದ್ಮೇಲೆ ಎ ಬರ್ಬೇಕು. ಸೊ ಎ ಅಕ್ಷರ ಆದ್ಮೇಲೆ ಏನಾಗುತ್ತ, ಆರ್ ಆದ್ಮೇಲೆ ಬಿ ಬರ್ತೈತಿ. ಸೊ ಒಂದ್ ವೇಳೆ ಎ ಮುಂದೆ ಹೊಳ್ಳಿ ಬರ್ಬೇಕು, ಇಲ್ಲೇ ಬರ್ಬೇಕು. ಅಂದ್ರ ಡಿಕ್ಷನರಿ ಹೆಂಗಿರುತ್ತಪ್ಪ ಅಂದ್ರೆ ಪದಗಳು ಅಲ್ಫಾಬೆಟ್ ಎ ಇಂದ ಸ್ಟಾರ್ಟ್ ಆಗಿ ಜಡ್ಡಿಗೆ ಎಂಡ್ ಆಗಿರ್ತಾರೆ. ಅಲ್ಫಾಬೆಟ್ ಎ ಇಂದ ಸ್ಟಾರ್ಟ್ ಆಗಿ ಜಡ್ಡಿಗೆ ಎಂಡ್ ಆಗಿರುತ್ತೆ. ಸೊ ಹಂಗ ಇವು ಇಲ್ಲಿ ಪದಗಳು ಕೊಟ್ರ ಇಕ್ರು ಡಿಕ್ಷನರಿ ಒಳಗೆ ಬರೆದ್ರೆ ಯಾವ ತರ ಫಸ್ಟ್ ಬರೀತಾರ ಅಂತ ಕೊಟ್ಟಾರ. ಏನದಪ್ಪ ಅಂದ್ರ ಒಂದೇದ್ ನೋಡ್ರಿ, ಅಷ್ಟು ಅಂಕಿಗಳನ್ನ ಬರ್ಕೋಬೇಕು. ಅದು ಸೀರಿಯಲ್ ಆಗಿ ಬರಿಬೇಕಂತ ಯಾರ. ಸೊ ಸೀರಿಯಲ್ ಆಗಿ ಬರೀದಂದ್ರ ಒಂದೇದ್ ಏನದ, ರೇನ್ ಅದ, RAIN ಅದ. ಸೊ ಇಲ್ಲಿ RA ಫಸ್ಟ್ ಯಾವ್ದು ನೋಡ್ಬೇಕ್ರಿ, RA ಅದ. ನೆಕ್ಸ್ಟ್ RA ನೋಡಿದ್ರಿ ಒಂದೇದ್ರಿ ಇದೆ ಬರ್ಕೋಬೇಕು, RA ಅಂದವ್ರು. ಹೊಳ್ಳಿ RA ಏನ್ರಿ ಇಲ್ಲಿ ನೋಡ್ಕೋಬೇಕು. RA ಇಲ್ಲ ಅದ್ರ ಇ ಅದ. ಸೊ ನೆಕ್ಸ್ಟ್ ಈ ಏನಾಗರ RAE ಬಂದ್ರಿ. ನೆಕ್ಸ್ಟ್ ಇಲ್ಲಿನೂ RA ಬಂತು, ಇಲ್ಲಿನೂ RA ಬಂತು. ಇದರ ಯಾವ್ದು ಫಸ್ಟ್ ಬರ್ತಾನೆ ಹೋಗ್ಬೇಕು. ಇಲ್ಲಿನೂ RA ಬಂತು, ಇಲ್ಲಿನೂ RA ಬಂತು. ಇದರ ಯಾವ್ದು ಫಸ್ಟ್ ಬರ್ಕೊಂಡು ಹೋಗ್ಬೇಕು. ಇಲ್ಲಿ RA ಆಗಣ I ಅದ, ಇಲ್ಲಿ RA ಆಗಣ N ಅದ. ಸೊ I ಫಸ್ಟ್ ಬರ್ತಾ N ಫಸ್ಟ್ ಬರ್ತಾ ನೋಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ N ಇಲ್ಲದ, I ಇಲ್ಲದ, ಅಂದ್ರೆ ಫಸ್ಟ್ I ಬಂತು. ಸೊ ಫಸ್ಟ್ I ಬಂತಂದ್ರ ರೇನ್ ಬರ್ತಾರೆ, ಫಸ್ಟ್ ರೇನ್ ಬರ್ತೈತಿ. I ಬಂತು, ಇಲ್ಲಿ ಆಮೇಲೆ N ಬಂತು. ಆಮೇಲೆ ಇದೇ ನೋಡ್ರಿ I ಮತ್ತೆ N ಬಂತು, ಮುಂದೆ ಹೋಯ್ತದು. ಅಂದ್ರೆ ನೆಕ್ಸ್ಟ್ ಇದನ್ನ ಪೂರ್ತಿ ಬರ್ಬಿಡ್ಬೇಕು. ಅಂದ್ರ ಫಸ್ಟ್ ಎ ಆಯ್ತು, ಸೆಕೆಂಡು ಇ ಆಯ್ತು. ನೆಕ್ಸ್ಟ್ ಏನದ ಹೊಳ್ಳಿ RB ಐತೆ ನೋಡ್ಬೇಕ್ರಿ. ಇಲ್ಲಿ RA ಮುಗಿತು, ಈಗ RB ಐತೆ ನೋಡ್ಬೇಕು. RB ಅಂತ ಇಲ್ಲ, RC ನೋಡ್ಬೇಕು ಇಲ್ಲ, RD ನೋಡ್ಬೇಕಿಲ್ಲ, RE ಅದಾವ್ರಿ. ನೆಕ್ಸ್ಟ್ ಏನದಾವು RE ಅಂತದ, RE ಅದ, ಇಲ್ಲಿನೂ RE ಅದ, ಇಲ್ಲಿನೂ RE ಅದ, ಇಲ್ಲಿನೂ RE ಅದ. ಸೊ RE ಆಗಣ ಏನ್ ಮಾಡ್ಬೇಕು, ನೆಕ್ಸ್ಟ್ ಪದ ಯಾವೈತಿ ಇ ಆಗಣ F ಏನ್ರ ಐತೆ ನೋಡ್ಬೇಕು, FG ಐತೆ ನೋಡ್ಬೇಕು. ಇಲ್ಲಿ ಏನದ, ಇಲ್ಲಿ L ಅದ, ಇಲ್ಲಿ L ಅದ, ಇಲ್ಲಿ S ಅದ. ಸೊ L ಫಸ್ಟ್ ಬರ್ತಾ S ಫಸ್ಟ್ ಬರ್ತಾ ನೋಡ್ಬೇಕ್ರಿ. L ಫಸ್ಟ್ ಬರ್ತಾ S ಫಸ್ಟ್ ಬರ್ತಾ. ಸೊ ಎಲ್ಲನೇ ಫಸ್ಟ್ ಬರ್ತಾರೆ. ಸೊ ಎಲ್ಲ ಫಸ್ಟ್ ಬಂತ್ರಿ, L ಫಸ್ಟ್ ಬಂತು. ಎಲ್ಲ ಮತ್ತೆ ಯಾವ್ದು ನೋಡ್ಬೇಕ್ರಿ. ಇಲ್ಲಿ ಇದೊಂದು ಬರ್ಲಿಲ್ಲ, ಬಿಡ್ಬೇಕು. ಇಲ್ಲಿನ ಎಲ್ಲದ, ಇಲ್ಲಿನ ಅದ. ನೆಕ್ಸ್ಟ್ ಮುಂದಿನ ಅಂಕಿ ನೋಡ್ಬೇಕು. I ಅದ, ಇಲ್ಲಿ ಇ ಅದ. ಸೊ ಇಲ್ಲಿ I ಫಸ್ಟ್ ಬರ್ತಾ ಇ ಫಸ್ಟ್ ಬರ್ತಾ ನೋಡ್ಬೇಕು. I ಫಸ್ಟ್ ಬರ್ತಾ ಇ ಫಸ್ಟ್ ಬರ್ತಾ, ಇ ಫಸ್ಟ್ ಬರ್ತಾ. ಸೊ ಇ ಫಸ್ಟ್ ಬರ್ತಂದ್ರೆ ಏನ್ರಿ, ಇದು ಬರ್ತಾ ಅಂದ್ರೆ ಡಿ ಫಸ್ಟ್, REASC ಬರು ಈ. ನೆಕ್ಸ್ಟ್ ಇದು ಆಗಣ ಯಾವ್ದು ಬರುತ್ತೆ ಹಂಗಂದ್ರೆ ಡಿ ಆಗಣ
ಹೊಳ್ಳಿ ಇದ್ರದ್ರೆ ಇಲ್ಲಿ ಎಲ್ ಬರ್ದು ಆಯ್ ಬರ್ದೇವು, ಆಯ್ ಬದಲಿ ಇ ಬಂತು, ಇಲ್ಲಿ ಇ ಆಯ್ ಅಂದ್ರೆ ಯಾವುದು ಬಿ ಬರುತ್ತೆ, ಇವಾಗ ಬಿ ಬರುತ್ತೆ, ಇದಾಗಣ ಬಿ ಬರುತ್ತೆ. ಇನ್ನು ಆರ್ ಇ ಎಲ್ ಐ ಎಫ್ ಬಿ ಆಗೋಣ. ನೆಕ್ಸ್ಟ್ ಉಳಿದ ಯಾವ್ದು ಉಳಿದ್ಯಾವುದು ಒಂದೇ ಉಳಿತೈತಿ, ಅದೇ ಬರ್ತದೆ ಸಿ, ಆರ್ ಇ ಎಸ್ ಸಿ ಯು ಎ. ಯಾವುದು ಅಂದ್ರೆ ಆಪ್ಷನ್ ಏನಾದಪ್ಪ ಅಂದ್ರೆ ಎ ಇ ಡಿ ಬಿ ಸಿ, ಎ ಇ ಡಿ ಬಿ ಸಿ ಇದೇ ಉತ್ತರ ನೋಡ್ರಿ. ಆಪ್ಷನ್ 4 ಏನಪ್ಪ ಅಂದ್ರೆ ಸರಿ ಅಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ಟಡಿ ದ ಗಿವನ್ ಅರೇಂಜ್ಮೆಂಟ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಸೀಕ್ವೆನ್ಸ್. ಅಂದ್ರೆ ಒಂದು ಕ್ವಶನ್ ಕೊಟ್ಟಾರ, ಇದನ್ನ ಕೆಳಗೆ ಕೊಟ್ಟಿರುವಂತಹ ಒಂದು ಕ್ವಶನ್ ಪ್ರಕಾರ ನೀವು ಬಿಡಿಸ್ರಿ ಅಂತ ಹೇಳ್ಯಾರ. ನಾನು ಕನ್ನಡದಾಗ ನಿಮಗೆ ಬಿಡಿಸಿ ನೋಡ್ರಿ. ಈಗ ನೀಡಿರುವ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ರ. ಒಂದು ಸಿರೀಸ್ ಕೊಟ್ರ, ಅವ್ರೇನು ಕೊಟ್ರ ಸಿರೀಸ್ ಕೊಟ್ರ, ಆ ಸಿರೀಸ್ ಪ್ರಕಾರ ಕೆಳಗಿನ ಉತ್ತರ ಬರೀಬೇಕು. 36ನೇ ಕ್ವಶನ್ ಏನಂದ್ರ, ಈ ಕೆಳಗಿನಲ್ಲಿ ಯಾವುದು ಬಲ ತುದಿಯಿಂದ 11ನೇ ಅಕ್ಷರದ ಬಲಕ್ಕೆ 5ನೇ ಸಾಲದಲ್ಲಿ. ಅಂದ್ರ ಎಡ ತುದಿ ಬಲ ತುದಿ ಅಂತ ಬರ್ತಾರೆ. ಈಗ ನೋಡ್ರಿ, ಇಲ್ಲೊಂದು ಸಿರೀಸ್, ಇಲ್ಲೊಂದು ಒಂದು ಇದು ಅದ. ಸೊ ಇದರ ಬಲ ಅಂದ್ರೆ ಯಾವುದು ಈ ಕಡೆದ್ದು, ಎಡ ಅಂದ್ರೆ ಈ ಕಡೆದ್ದು. ಅವ್ರೇನ್ ಕೇಳಾರ, ಬಲ ತುದಿಯಿಂದ 11ನೇ ಪದ, ಬಲ ತುದಿಯಿಂದ ಈ ಕಡೆ 11 ಬರ್ಬೇಕು, 11 ಸ್ಟೆಪ್ ಬರ್ಬೇಕು. ಆಮೇಲೆ ಇದರಿಂದ ಬಲಕ್ಕೆ ಹೋಗ್ಬೇಕು, ಇದರಿಂದ ಬಲಕ್ಕ 5 ಬರ್ಬೇಕು. ಅಂದ್ರೆ 5 ಬಂದಾಗ ಇಲ್ಲಿ ಒಂದು ಪದ ಬತ್ತಲ್ಲ, ಆ ಪದ ಯಾವುದು ಅಂತ ಕೇಳಾರ. ಹಂಗಂದ್ರೆ ನೋಡ್ರಿ, ಇಲ್ಲಿ ಅವನು ಸಿರೀಸ್ ಕೊಟ್ರ, ಅವನು ಸಿರೀಸ್ ಕೊಟ್ರ, ಇಲ್ಲಿ ಕೊಟ್ರ ಸಿರೀಸ್ ಕೊಟ್ರ. ನೋಡ್ರಿ ಏನ್ ಕೊಟ್ರ ಸಿರೀಸ್, ಎ 43 at 9Z ಸ್ಟಾರ್ 37 ಭಾಗ ಪಿ ಆರ್ 821. ಇಲ್ಲಿ ನೋಡ್ರಿ ಬರೀತೀನಿ, ಇನ್ನೇ ಬರೀತೀನಿ ನೋಡ್ರಿ ಅದನ್ನ. ಏನದಂದ್ರ A43 at 9Z ಸ್ಟಾರ್ ಪರ್ಸೆಂಟೇಜ್ 37 ಬಾಗ್ಲೆ ಫಿ ಆರ್ 821 ಕ್ಯೂ ವೈ ಬಿ ಈ ತರ ಕೊಟ್ರ. ಇವ್ರ ಏನಂದ್ರೆ ಅವರು ಕೆಳಗಿನಲ್ಲಿ ಯಾವುದು ಬಲ ತುದಿಯಿಂದ 11ನೇ ಅಕ್ಷರದ ಬಲಕ್ಕೆ 5ನೇ ಅಕ್ಷರ ಅನ್ನೋದು. ಇದು ಬಲ ತುದಿ ರೀ, ಇದು ಬಲ, ಇದು ಎಡ, ಇದು ರೈಟ್, ಇದು ಲೆಫ್ಟ್. ಇದರಿಂದ 11ನೇ ಅಕ್ಷರ ಬರಬೇಕು. 11ನೇ ಅಕ್ಷರ ಯಾವುದು? 1 2 3 4 5 6 7 8 9 10 11. 11 ಯಾವ್ದು? 7 ಆದ್ರೆ ಇದರಿಂದ 5 ಬಲಕ್ಕೆ ಅಂದ್ರೆ ಹೊಳ್ಳಿ ಈ ಕಡೆ ಹೋಗ್ಬೇಕು. ಬಲ ಅಂದ್ರೆ ಯಾವುದು? ಈ ಸೈಡ್ ಬಲ, ಈ ಕಡೆ ಎಡ. ಬಲಕ್ಕೆ ಕಡೆ 5 ಹೋಗ್ಬೇಕು. ಅಂದ್ರೆ ಇದು ಬಂತು ನಮಗೆ 11 ಅಕ್ಷರ ಆಯ್ತು, ಇದರಿಂದ 5 ಹೋಗ್ಬೇಕು. 1 2 3 4 5. ಸೊ 5ನೇದು ಯಾವ್ದಾದ್ರೆ 2 ಆಯ್ತು. ಸೊ 2 ಏನಪ್ಪಾ ಅಂದ್ರೆ ಸರಿ ಅಂತ ಉತ್ತರ. ಇದು ರ್ಯಾಂಕ್. ಇದನ್ನ ಏನ್ ಮಾಡ್ಬೇಕು, ಇದನ್ನ ಈಸಿಯಾಗಿ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಏನ್ರಿ ಸರಿ ಎಣಸೋರ ಕನ್ಫ್ಯೂಸ್ ತಪ್ಪ. ಈ ತರ ನೋಡ್ರಿ ಟ್ರಿಕ್ಸ್ ಅಂತ ಹೇಳ್ತೀನಿ. ಇಲ್ಲಿನೂ ರೈಟ್ ಅದ ಅಂದ್ರ ಇಲ್ಲಿನೂ ಬಲ ಅದ, ಇಲ್ಲಿನೂ ಬಲ ಅದ. ಸೊ ಬಲ ಇದ್ದಾಗ ಕಳ್ ಬಿಡ್ಬೇಕ್ರಿ. 11ರಾಗ 5 ಹೋದ್ರೆ ಏನು? 11 5 ಹೋದ್ರ 6. ಅವಾಗ ಇಲ್ಲಿಂದ 6 ಅಂಕಿ ಅಳಿಸ್ಬಿಡ್ಬೇಕು. 1 2 3 4 5 6. 6ನೇ ಅಕ್ಷರನ ಅದೇ ಆಗಿರುತ್ತೆ. ಒಂದ್ ವೇಳೆ ಇಲ್ಲೊಂದು ಎಡ ಬಲ ಕೊಟ್ಟಿದ್ದಾರೆ, ಒಂದ್ ಕಡೆ ಎಡ ಒಂದ್ ಕಡೆ ಬಲ ಐತಪ್ಪ ಅಂದ್ರೆ ಕೂಡಿಸ್ಬೇಕು, ಇದು ಕಳಿಬೇಕು. ಒಂದ್ ವೇಳೆ ಇನ್ನೇನಾದ್ರು ಬಲ ತುದಿಯಿಂದ 11ನೇ ಅಕ್ಷರದ ಎಡಕ್ಕೆ 5ನೇ ಅಕ್ಷರ ಅಂದ್ರೆ ಕೂಡಿಸ್ಬೇಕ್ರಿ. 11 1 5 16. 16ನೇ ಅಕ್ಷರ ಹಾಕಿತ್ತು ಯಾವುದು? ಇದು 11 12 13 14 15 9 ಹಾಕಿತ್ತು. ಸೊ ಇಲ್ಲಿ ಏನ್ ಮಾಡ್ರ, ಎರಡು ಬಲ ಇದ್ರೆ ಕಳಿಬೇಕು, ಬಲ ಎಡ ಇದ್ರೆ ನೋಡ್ರಿ ಸ್ಟಾರ್ಟ್ ಬರ್ಕೋರಿ. ಫಾರ್ಮುಲಾ ಬರ್ಕೋರಿ, ಟ್ರಿಕ್ಸ್ ಇಂಪಾರ್ಟೆಂಟ್. ಬಲ ಮತ್ತು ಬಲ ಇತ್ತಪ್ಪ ಅಂದ್ರ ಮೈನಸ್ ಆಗುತ್ತಾ, ಬಲ ಪ್ಲಸ್ ಎಡ ಇತ್ತಂದ್ರ ಪ್ಲಸ್ ಆಗುತ್ತಾ, ಹೊಳ್ಳಿ ಬಲ ಪ್ಲಸ್ ಬಲ ಎಡ ಆಯ್ತಲ್ರಿ, ಎಡ ಬಲ ಇತ್ತಂದ್ರ ಪ್ಲಸ್ ಆಗುತ್ತಾ, ಹೊಳ್ಳಿ ಎಡ ಇತ್ತಂದ್ರ ಮೈನಸ್ ಆಗುತ್ತೆ. ಸೇಮ್ ಇದ್ರ ಕಡಿಬೇಕು, ಬೇರೆ ಇದ್ರೆ ಕೂಡಿಸ್ಬೇಕು. ನೆನ್ಪಿಟ್ಕೊಂಡ್ಬಿಟ್ರಿ. ಇದು ಈ ತರ ಮಾಡಿಬಿಟ್ರ ಈ ತರ ಲೆಕ್ಕ ಈಜಿಯಾಗಿ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಹೋಗ್ರಿ. ನೆಕ್ಸ್ಟ್ ಕ್ವಶನ್ ಏನಂದ್ರ, ನೀಡಿರುವ ಸರಣಿಯಿಂದ ಎಲ್ಲಾ ಸಂಖ್ಯೆಗಳನ್ನು ತೆಗೆದು ಹಾಕಿದರೆ ಅವುಗಳಲ್ಲಿ ಯಾವುದು ಸರಣಿಯ ಮಧ್ಯದಲ್ಲಿ ಇರುತ್ತದೆ? ಅಂದ್ರ ಇಫ್ ಆಲ್ ದ ನಂಬರ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಗಿವನ್ ಸೀರೀಸ್ ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಲೈನ್ಸ್ ಇನ್ ದ ಮಿಡಲ್ ಆಫ್ ದ ಸೀರೀಸ್.
ಅಂದ್ರೆ ಇಲ್ಲೊಂದಿಷ್ಟು ನಂಬರ್ ಕೊಡ್ರಲ್ಲ, ಇದ್ರಾಗ ಎಲ್ಲಾ ಅಂಕಿಗಳನ್ನ ತೆಗಿಬೇಕು. ಸಂಖ್ಯೆಗಳನ್ನ ಸಂಖ್ಯೆಗಳನ್ನ ಕದಿಬಿಟ್ಟು ಹೋದ್ರ ಮತ್ತೆ ಯಾವ್ದು ಉಳಿದೈತಿ ಅಂದ. ಸೊ ಅಂಕಿಗಳನ್ನ ಕಳೆದ ಬರೋದ್ರೆ ಹೆಂಗ್ ಉಳಿದೈತಿ, ಏನಾಗತ್ತೆ ಏನಾಗುತ್ತೆ ನೋಡ್ರಿ. ಇಲ್ಲಿ ಎ ಅದ, ಸೊ ಎ ಬರಿತೀನಿ. ಅಂಕಿ ತೆಗಿಬೇಕಂದ್ರ ಅಂದ್ರೆ 4 ತೆಗಿಬೇಕು, 3 ತೆಗಿಬೇಕು ಅಂದ್ರೆ ಏನ್ ಉಳಿತು, 2 ಉಳಿತು. 2 ಉಳಿತು, 2 ಆಯ್ತು. ಇಲ್ಲಿ 9 ತೆಗಿ ಅಂದಾರ, 9 ತೆಗೆದೇವ್ ಅಂದ್ರೆ ಏನ್ ಉಳಿತು, ಜಡ್ ಉಳಿತೈತಿ, ಜಡ್. ಮತ್ತು ಏನೋ ಇದ್ರ ಸಿಂಬಲ್ ಉಳಿತು, ಪರ್ಸೆಂಟೇಜ್ ಸಿಂಬಲ್ ಉಳಿತು. ಈ 3 7 ತೆಗಿಬೇಕು, 3 7 ತೆಗೆದ್ರೆ ಏನು ಉಳಿತ್ರಿ, ಭಾಗಾಕಾರ ಬರ್ತದೆ. ಆಮೇಲೆ ಪಿ ಆರ್ ಅದ, ಪಿ ಅದ, ಆರ್ ಅದ. 8 2 ತೆಗಿಬೇಕಂದ, 8 1 ತೆಗಿ ಅಂದ್ರೆ ತೆಗೆದ್ರೆ ಉಳಿತೈತಿ, ಕ್ಯೂ ಉಳಿತೈತಿ, ಸ್ಟಾರ್ ಉಳಿತೈತಿ, ವೈ ಉಳಿತೈತಿ, ಬಿ ಉಳಿತೈತಿ. ಸೊ ಇದರ ಮಧ್ಯ ಯಾವ್ದು ಕೇಳ. ಸೊ ಮಧ್ಯ ಯಾವ್ದು ಕೇಳ್ಬೇಕಂದ್ರೆ ಮೊದಲು ಎಣಿಸ್ಬೇಕ್ರಿ. 1 2 3 4 5 6 7 8 9 10 11. ಸೊ 11 ಅಂದ್ರೆ ಈ ಕಡೆ ಇದೆ, ಈ ಕಡೆ ತೆಗೆದ್ರೆ ಬಿಡ ಒಂದು ಉಳಿದಿದೆ. ಸೊ ಇಲ್ಲಿ 1 2 3 4 5, ಇಲ್ಲಿ 5 ತೆಗೆದೇವ್ರಿ, ಈ ಕಡೆ 5 ತೆಗಿಬೇಕು. 1 2 3 4 5 ತೆಗೆದ ಅಂದ್ರೆ ಏನು ಉಳಿತು, ಪಿ ಉಳಿತು. ಸೊ ಪಿ ಏನಪ್ಪಾ ಅಂದ್ರೆ ಸರಿ ಅಂತ ಉತ್ತರ. ಆಪ್ಷನ್ 4 ಏನಾಗುತ್ತಾ, ಸರಿ ಅಂತ ಉತ್ತರ ಆಗುತ್ತೆ. ಓಕೆ, ತಿಳಿತಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೆಲೆಕ್ಟ್ ದ ಸೆಟ್ ಆಫ್ ಸಿಂಬಲ್ಸ್ ದ್ಯಾಟ್ ಆರ್ ಸ್ಯಾಟಿಸ್ಫೈಡ್ ಇನ್ ದ ಇಕ್ವೇಶನ್ಸ್. ಸೊ ಒಂದು ಇಕ್ವೇಶನ್ ಕೊಟ್ರ, ಸೊ ಇಕ್ವೇಶನ್ ಕೆಳಗಡೆ ಏನ್ ಮಾಡ್ರ, ಆಪ್ಷನ್ ಒಳಗಡೆ ಒಂದಿಷ್ಟು ಚಿಹ್ನೆಗಳನ್ನ ಕೊಟ್ರ. ಯಾವ ಚಿಹ್ನೆ ಅದಕ್ಕೆ ಹಾಕಿದೆ ಅಂದ್ರೆ ಅದು ಉತ್ತರ ಕರೆಕ್ಟ್ ಬರ್ತೈತಿ ಅಂತ ಕೇಳ್ಯಾರ. ಸೊ ಈ ಹಿಂಗೆ ಇದಾಗ ಏನ್ ಮಾಡಬೇಕಪ್ಪ ಅಂತಂದ್ರ ಫಸ್ಟ್ ಅವ್ರನ್ನ ಬರ್ಕೋಬೇಕ್ರಿ. ಬರ್ಕೋಬೇಕು. ಏನು ಬರ್ಕೋಬೇಕು, ಹೆಂಗದ ಹಂಗೆ ಬರ್ಕೋಬೇಕು. ಆಪ್ಷನ್ ಥ್ರೂ ಆಪ್ಷನ್ ಮೆಥಡ್ ಮಾಡ್ಬೇಕ್ರಿ. ಆಪ್ಷನ್ ಮೆಥಡ್ ನೋಡಿ ಹೆಂಗಪ್ಪ ಅಂತಂದ್ರ ಫಸ್ಟ್ 28 ಅದ. ಸೊ 28ಕ್ಕೆ ಇಲ್ಲಿ ಅನ್ಯ ಆಪ್ಷನ್ ಏನದ, ಪ್ಲಸ್ ಅದ. ಸೊ ಪ್ಲಸ್ ಹಾಕಿ ನೋಡ್ಬೇಕು. ಆಮೇಲೆ ಏನ ಇಂಟು ಅದ, ಇಂಟು ಹಾಕ್ಬೇಕು. ಆಮೇಲೆ ಭಾಗಾಕಾರ ಹಾಕ್ಬೇಕು. ಭಾಗಾಕಾರ ಆದ್ಮೇಲೆ ಮೈನಸ್ ಹಾಕಿ, ಮೈನಸ್ ಹಾಕಿ ಇಜ್ಕೊಳ್ಟು 2 ಬರ್ಬೇಕು. ಸೊ ಇದು ನಾವು ಬಾಡ್ಮಾಸ್ ರೂಲ್ಸ್ ಪ್ರಕಾರ ಮಾಡಬೇಕು. ಬಾಡ್ಮಾಸ್ ರೂಲ್ಸ್ ಬಿಟ್ಟೇವಪ್ಪ ಅಂದ್ರೆ ತಪ್ಪಾಗತ್ತಾ. ಸೊ ಬಾಡ್ಮಾಸ್ ರೂಲ್ಸ್ ಪ್ರಕಾರ ಏನ್ ಮಾಡಬೇಕಪ್ಪ ಅಂದ್ರೆ ಫಸ್ಟ್ ನಾವು ಭಾಗಾಕಾರ ಮಾಡ್ಬೇಕು. ಭಾಗಾಕಾರ ಅಂದ್ರೆ ಏನದ, ಇಲ್ಲೇ ಅದ ಫಸ್ಟ್ ಭಾಗಾಕಾರ. 5 ಒಂದ್ಲೆ 5 ಇಲ್ಲೇ ಆಯ್ತು. ಸೊ ಏನಾಯ್ತು ಅದು, ಈಗ 6 5 ಆಯ್ತು, ಇಲ್ಲಿ ಕುಡ್ಸಾಯ್ತು. ಇಲ್ಲಿ ಏನ್ ಮಾಡ್ಬೇಕು ನಾವು, 6 5 30. ಸೊ ಏನಾಯ್ತು ಅವಾಗ 28 ಪ್ಲಸ್ 30 ಮೈನಸ್ 4 ಇಜ್ಕೊಳ್ಟು 2 ಆಯ್ತು. ಈಗ ಇಲ್ಲಿ ನೋಡ್ರಿ 28 ಒಂದು ಪ್ಲಸ್ 30 ಅದ, ಮೈನಸ್ 4 ಅದ. ಈ 30ರಾಗ 4 ಹೋತಂದ್ರ 26, 26 ಒಂದು 28 ಅಂದ್ರ ಜಾಸ್ತಿ 56 ಬರ್ತೈತೆ. 56 ಚಿಲ್ಲರ 56 28 ಒಂದು 26 ಆಯ್ತು. 28 26 ಅಂದ್ರೆ 52 ಬರಲಿಲ್ಲ, ಜಾಸ್ತಿ ಆಯ್ತು. ಅವಾಗ ಏನು ಮಾಡಬೇಕು ಅಂತಂದ್ರೆ 54 ಆಗುತ್ತೆ. ಸೊ ಇದು ಏನಾಗುತ್ತವ, ತಪ್ಪು ಉತ್ತರ. ಇದು ಆಪ್ಷನ್ ಎ ಅಲ್ಲ. ಸೊ ಹಂಗೆ ಆಪ್ಷನ್ 2 ಚೆಕ್ ಮಾಡ್ಬೇಕು. 28 ಆಪ್ಷನ್ 2 ನೋಡ್ರಿ, ಇಲ್ಲಿ ಇಂಟು ಅದ, ಇಂಟು ಬರಿತೀನಿ, ಇಂಟು 6 ಇಂಟು ಆಮೇಲೆ ಮೈನಸ್ ಅದ, ಮೈನಸ್ ಬರಿತೀನಿ, ಮೈನಸ್ 25. ಆಮೇಲೆ ಭಾಗಾಕಾರ ಅದ, ಭಾಗಾಕಾರ ಆಮೇಲೆ 5 ಅದ, 5 ಆಮೇಲೆ ಪ್ಲಸ್ ಅದ, ಇಲ್ಲಿ ಪ್ಲಸ್ ಅದ, ಪ್ಲಸ್ ಬರಿತೀನಿ, ಪ್ಲಸ್ 4 ಇಜ್ಕೊಳ್ಟು 2 ಬರಬೇಕು. ಇದು ನೋಡ್ರಿ ಇಲ್ಲಿ 5 ಒಂದ್ಲೆ 5 5 ಆಯ್ತು. 28 6 ಏಟಾಗುತ್ತೆ, 28 ಇಂಟು 6 8 6 48, 6 2 12 4 16 168 ಆಯ್ತು. ಸೊ 168 ಮೈನಸ್ 5 ಪ್ಲಸ್ 4 ಇಜ್ಕೊಳ್ಟು 2 ಅಂದಾರ. ಇಲ್ಲಿ 68ರಾಗ 163 ಆಯ್ತು, ಪ್ಲಸ್ 4 ಇಜ್ಕೊಳ್ಟು 2 ಆಗುತ್ತಂದ್ರೆ ಜಾಸ್ತಿ ಆಯ್ತು. ಎಷ್ಟು 167 ಆಯ್ತು, 167 ಇಜ್ಕೊಳ್ಟು 2 ಇದು ಅಲ್ಲ. ಸೊ ಆಪ್ಷನ್ 2 ಏನೋ ತಪ್ಪು ಅಂದ್ರಿ. ಸೊ ಹಂಗಂದ್ರೆ ಏನು ಮಾಡಬೇಕು, ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಏನದ ನೋಡ್ರಿ. ನೆಕ್ಸ್ಟ್ ಆಪ್ಷನ್ ಫಸ್ಟ್ಗೆ ಮೈನಸ್ ಅದ, ಆಮೇಲೆ ಏನದ ಬರ್ಕೋಬೇಕು, ಅದನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ಒಂದೇದು ಏನದ 28 ಅದ. ಸೊ 28 ನೋಡ್ರಿ, 3ನೇದು 28 ಅದ. 28ದಲ್ಲಿ ಇಲ್ಲಿ ಮೈನಸ್ ಅದ, ಮೈನಸ್ ಹಾಕಿದೇವಿ. ಇಲ್ಲಿ ಆಮೇಲೆ ಇಂಟು ಅದ, ಇಂಟು ಹಾಕಿದೇವಿ. ಆಮೇಲೆ ಇಲ್ಲಿ ಭಾಗಾಕಾರ ಅದ, ಭಾಗಾಕಾರ ಹಾಕಿದೇವಿ. ಆಮೇಲೆ ಪ್ಲಸ್ ಅದ, ಪ್ಲಸ್ ಹಾಕಿದೇವಿ. ಸೊ ಬಾಡ್ಮಾಸ್ ರೂಲ್ಸ್ ಪ್ರಕಾರ ಏನಾಯ್ತಪ್ಪ ಅಂದ್ರೆ 28 ಮೈನಸ್ 6 ಇಂಟು 25 ಬಾಗ್ಲೆ 5 ಪ್ಲಸ್ 4 ಇಜ್ಕೊಳ್ಟು 2. ಫಸ್ಟ್ ಯಾವಾಗಲೂ ನಾವು ಭಾಗಾಕಾರ ಮಾಡ್ತೀವಿ, ಭಾಗಾಕಾರ ಬರಿತೀನಿ. ಸೊ 28 ಮೈನಸ್ 6 5 ಒಂದ್ಲೆ 5 5 25. ಸೊ ಇಂಟು 5 ಪ್ಲಸ್ 4 ಇಜ್ಕೊಳ್ಟು 2. ಸೊ ಭಾಗಾಕಾರಗಳ ಗುಣಾಕಾರ ಮಾಡ್ಬೇಕು, ಗುಣಾಕಾರ ಮಾಡ್ತೀನಿ. 28 ಮೈನಸ್ 6 5 30 ಪ್ಲಸ್ 4 ಇಜ್ಕೊಳ್ಟು 20. ಆಮೇಲೆ ಏನು ಮಾಡಬೇಕು, ಕೂಡಿಸಿದ್ರೆ ಕಳೆದ್ರೆ ನಡೀತೈತಿ. ಆಮೇಲೆ ಬಾಡ್ಮಾಸ್ ರೂಲ್ಸ್ ಪ್ರಕಾರ ಫಸ್ಟ್ ಕೂಡಿಸ್ಬೇಕು, ಆಮೇಲೆ ಕಳಿಬೇಕು.
ಅದಕ್ಕೆ ಏನು ಮಾಡ್ತೀನಿ, ಫಸ್ಟ್ ಕೂಡಿಸ್ತೀನಿ ರೀ. ಫಸ್ಟ್ ಯಾವ್ದು ಕೂಡಿಸೋದಪ್ಪ ಅಂತಂದ್ರೆ 28 ಅದ, ಇಲ್ಲಿ 4 ಅದ. 28 ಒಂದು 4 ಏಟ್ ಆಗುತ್ತಾ 32 ಆಗುತ್ತೆ, -30 ಆಯಿತು, ಈಕ್ವಲ್ ಟು 20. ನೆಕ್ಸ್ಟ್ ಏನಾಯ್ತು ನೋಡ್ರಿ, 32ರಾಗ 20 ಅಲ್ಲ 2 ಅನ್ನಂಗೆ 2 ಅದ್ರಿ, ಈಕ್ವಲ್ ಟು 2 ಅದ, ಈಕ್ವಲ್ ಟು 2 ಅದ. 32 2 ಅದ, 32 30 2 ಉಳಿತೈತಿ, 2 ಈಕ್ವಲ್ ಟು 2. ಸೊ ಆಪ್ಷನ್ ಏನಾಗುತ್ತಪ್ಪ ಅಂದ್ರೆ 3 ಏನು ಸರಿ ಅಂತ ಉತ್ತರ. ಆಪ್ಷನ್ 3 ಸರಿ ಅಂತ ಉತ್ತರ. ನೆಕ್ಸ್ಟ್ ಅದೇ ತರವಾಗಿ 39ನೇ ಕ್ವಶನ್ ನೋಡ್ರಿ. 39ನೇ ಕ್ವಶನ್ ಏನದಪ್ಪ ಅಂತಂದ್ರೆ ತಿಳಿದಂತ ಅನ್ಕೋತೀರಿ ಇದನ್ನ. 39ನೇ ಕ್ವಶನ್ ಕೊಟ್ಟಾರ್ರಿ ಅವರು. 39ನೇ ಕ್ವಶನ್ ಒಂದು ಲಾಜಿಕಲ್ ಕೊಟ್ಟಾರ. ಏನು ಲಾಜಿಕಲ್ ಕೊಟ್ಟಾರಪ್ಪ ಅಂತಂದ್ರೆ A ಸ್ಟಾರ್ B ಈಕ್ವಲ್ ಟು A ಇಂಟು B ಅನ್ನಂಗೆ. ಅಂದ್ರೆ ಏನಪ್ಪ ಅಂತಂದ್ರೆ ಇಲ್ಲ A ಇಲ್ಲ ನೋಡ್ರಿ, A ಸ್ಟಾರ್ B ಈಕ್ವಲ್ ಟು A ಇಂಟು B ಅನ್ನಂಗೆ. ಇಂಟು ಎಷ್ಟು ಸ್ಟಾರ್ ಕೊಟ್ಟಲ್ಲಿ ಇಂಟು ಮಾಡ್ಬೇಕಂದಂಗ A ಹ್ಯಾಶ್ ಇದ್ದಲ್ಲಿ A ಹ್ಯಾಶ್ B ಈಕ್ವಲ್ ಟು A ಡಿವೈಡ್ ಬೈ B ಅಂತ ಬರಿಬೇಕಂದಂಗ. ಸೊ ಹಂಗೆ ಅದೇ ಥರ ಆಗಿ ಇಲ್ಲಿ ಏನು ಮಾಡ್ಯಾರ ನೋಡ್ರಿ, ಕೊಟ್ರ 24 ಸ್ಟಾರ್ 7 ಬ್ರಾಕೆಟ್ ಹ್ಯಾಶ್ 48 ಹ್ಯಾಶ್ 8 ಬರ್ದಾರ. ಸೊ ಯಾವಾಗ ಬಾಟಮ್ ಬ್ರಾಕೆಟ್ನಾಗ ಇತ್ತು ಫಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ ಹ್ಯಾಶ್ ಅಂದ್ರೆ ಏನು ಮಾಡ್ಬೇಕಂದ್ರೆ ಇಂಟು ಮಾಡ್ಬೇಕಂದ್ರೆ, ಸೊ ಹ್ಯಾಶ್ ಅಂದ್ರೆ ಇಂಟು ಮಾಡ್ಬೇಕಂದ್ರೆ ಏನಾಯ್ತು 24 ಇಂಟು 7 ಆಯ್ತು ರೀ. 24 ಇಂಟು 7 ಆಯ್ತು. ಫಸ್ಟ್ ಇದನ್ನ ಮಾಡ್ಕೊಂಡ್ಬಿಡೋಣ. 24 ಇಂಟು 7 ಆಯ್ತು. ಇಲ್ಲಿ ಹ್ಯಾಶಿಗೆ ಹ್ಯಾಶ್ ಹೆಂಗೆ ಬರೀನು ಬ್ರಾಕೆಟ್ನಾಗ ಇದ್ದು ಫಸ್ಟ್ ಇಲ್ಲಿನೂ ಹ್ಯಾಶ್ ಅದ. ಸೊ 48 ಹ್ಯಾಶ್ ಇದ್ರೆ ಏನಂದ್ರೆ ಭಾಗಾಕಾರ ಅಂದ. ಸೊ ಬಾಗ್ಲೆ 8 ಅಂದ. ಫಸ್ಟ್ ಬ್ರಾಕೆಟ್ನ ಮಾಡಿಸ್ಕೊಂಡು 24 7 ಎಷ್ಟು ರೀ, 24 ಇಂಟು 7 7 ಹಾಕ್ಲೆ 28 7 2 14 1 2 16 168 ಆಯ್ತು. ಸೊ 168 ಹ್ಯಾಶ್ 8 ಒಂದ್ಲೆ 8 6 48 8 6 48 6 ಬಂತು ರೀ, 6 ಬಂತು ರೀ. ಈಗ ನೋಡ್ರಿ ಇಲ್ಲಿ ಹ್ಯಾಶ್ ಅದ. ಸೊ ಹ್ಯಾಶ್ದಾಗ ಏನು ಮಾಡ್ಬೇಕಂದ್ರೆ ಹ್ಯಾಶ್ದಾಗ ಮಾಡ್ಬೇಕು ಭಾಗ ಮಾಡ್ಬೇಕಂದ್ರೆ. ಸೊ 168 ಬಾಗ್ಲೆ 6 6 ಒಂದ್ಲೆ 6 2 12 ಎಷ್ಟು ಬಿಟ್ಟು 4 ಉಳಿತು 6 8 48. ಸೊ 28 ಆಯ್ತು. ಸೊ ಆಪ್ಷನ್ 4 ಏನಪ್ಪಾ ಅಂದ್ರೆ ಸರಿ ಅಂತ ಉತ್ತರ. ಓಕೆ ತಿಳಿತಲ್ಲ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದನ್ನು ಅದೇ ತರ ಏನಂದಾರ ಅಂದ್ರ ಇಫ್ ಪ್ಲಸ್ ಅಂಡ್ ಭಾಗಾಕಾರ ಪ್ಲಸ್ ಅಂಡ್ ಡಿವಿಸಿಬಲ್ ಆರ್ ಇಂಟರ್ಚೇಂಜ್ಡ್ ಅಂಡ್ 3 and 6 and are also interchanged, then which of the following equation is true. ಅಂದ್ರ ಇಲ್ಲಿ ಕನ್ನಡದಾಗ ಪ್ಲಸ್ ಮತ್ತು ಭಾಗಾಕಾರಗಳ ಚಿಹ್ನೆಗಳನ್ನು ಅದಲು ಬದಲು ಮಾಡಿದರೆ ಮತ್ತು 3 ಮತ್ತು 6 ಅನ್ನು ಸಹ ಅದಲು ಬದಲು ಮಾಡಿದರೆ ಕೆಳಗಿನ ಯಾವ ಸಮೀಕರಣವು ಸರಿಯಾಗಿದೆ ಅಂತ ಕೇಳ್ಯಾರ. ಅದು 41 ಅಲ್ರಿ, ಇದು 41 ಇದು ಪ್ರಿಂಟ್ ಮಿಸ್ಟೇಕ್ ಆಗಿತ್ತು. 41 ಇದು ಅಲ್ಲ. ಯಾಕೆ ಯಾವ ಸಮೀಕರಣ ಸರಿಯಾಗೈತೆ. ಕೆಳಗಿನ ಸಮೀಕರಣ ಅಂದ್ರೆ ಇಲ್ಲಿ ಕೊಟ್ಟಾರ. ಸೊ ಇಲ್ಲಿ ಏನ್ ಮಾಡ್ರ ಅಂದ್ರೆ ಆಪ್ಷನ್ ತಗೊಂಡೆ ಹೋಗ್ಬೇಕ್ರಿ. ಅದು ಒಟ್ಟನೆ ಆಪ್ಷನ್ ತಗೋಬೇಕು. ಏನಂದ್ರೆ ಅವರು ಅಂದ್ರ 3ದಲ್ಲಿ 6 ಬರಬೇಕು, 6ದಲ್ಲಿ 3 ಬರಬೇಕು. ಇಲ್ಲಿ ಪ್ಲಸ್ ದಲ್ಲಿ ಭಾಗ ಬರಬೇಕು, ಭಾಗದಲ್ಲಿ ಪ್ಲಸ್ ಬರಬೇಕಂದ್ರೆ. ಸೊ ಒಂದೇದು ಹೆಂಗೈತೆ ಹಂಗೆ ಬರ್ಕೊಂಡ್ಬಿಡೋಣ್ರಿ. 6 ಪ್ಲಸ್ 3 ಬಾಗ್ಲೆ 2 ಈಕ್ವಲ್ ಟು 1. ಈಕ್ವಲ್ ಟು ಬಗ್ಗೆ ಏನು ಹೇಳಿಲ್ಲ ಅವ್ರು. ಫಸ್ಟ್ ಏನ್ ಮಾಡ್ಯಾರ ಚಿಹ್ನೆಗಳನ್ನ ಮತ್ತು ಅಂಕಿಗಳನ್ನ ಚೇಂಜ್ ಮಾಡ್ಬೇಕಂದ್ರೆ. ಸೊ ಇಲ್ಲಿ 6 ಅದ, 6ದಲ್ಲಿ ಏನ್ ಮಾಡ್ತಾರೆ ಏನಂದ್ರೆ ಅವರು 6 ಬದಲಿ 3 ಬದಲಿ 6 ಅದ, ಅದೆಲ್ಲ ಬದಲು ಅಂದಾರಲ್ಲ ಬರ್ಬೇಕು. ಸೊ ಇಲ್ಲಿ 6 ಅದ, 6ಕ್ಕೆ ನಾನು 3 ಬರಿತೀನಿ ರೀ. ಇಲ್ಲಿ ಏನದ ಪ್ಲಸ್ ಅದ, ಪ್ಲಸ್ದಲ್ಲಿ ಏನು ಬರಿತೀನಿ, ಪ್ಲಸ್ದಲ್ಲಿ ಏನು ಭಾಗಾಕಾರ ಹಾಕಂದ್ರೆ ಸೊ ಪ್ಲಸ್ದಲ್ಲಿ ಭಾಗಾಕಾರ ಹಾಕ್ತೀನಿ, 3ಕ್ಕೆ 6 ಬರಿತೀನಿ. ಹೊಳೆ ಭಾಗಾಕಾರದಲ್ಲಿ ಏನಂದ್ರೆ ಪ್ಲಸ್ ಹಾಕಂದ್ರೆ ಪ್ಲಸ್ ಹಾಕ್ತೀನಿ, 2ಕ್ಕೆ 2 ಬರಿತೀನಿ ಈಕ್ವಲ್ ಟು 1. ಈಗ ನೋಡ್ರಿ ಫಸ್ಟ್ ಯಾವ ಭಾಗಾಕಾರ ಮಾಡ್ಬೇಕು. ಸೊ ಇಲ್ಲಿ 3 ಅದ, ಇಲ್ಲಿ 6 ಆಯ್ತು, ಪ್ಲಸ್ 2 ಆಯ್ತು ಈಕ್ವಲ್ ಟು 1 ಆಗುತ್ತೇನ್ರಿ. ಅದು ಆಗಂಗಿಲ್ಲ. 1 3 2 ಅರ್ಧ 2 ಆಯ್ತು. ಸೊ 2 ಈಕ್ವಲ್ ಟು 1 ಆಗಂಗಿಲ್ಲ. ಸೊ ಆಪ್ಷನ್ 1 ಏನಾಯ್ತಪ್ಪ ಅಂದ್ರೆ ತಪ್ಪಾಯ್ತು ರೀ. ಆಪ್ಷನ್ 1 ತಪ್ಪಾಯ್ತು ರೀ. ನೆಕ್ಸ್ಟ್ ಆಪ್ಷನ್ 2 ಚೆಕ್ ಮಾಡೋಣ. ಆಪ್ಷನ್ 2 ಏನಾದಂತ 3 ಪ್ಲಸ್ 6 ಭಾಗಾಕಾರ 2 ಈಕ್ವಲ್ ಟು 4 ರೀ. ಏನಂದರೆ ಅವರು 3ದಲ್ಲಿ 6 ಬರಬೇಕು, ಕುಡ್ಸದಲ್ಲಿ ಭಾಗಾಕಾರ ಬರಬೇಕು. ಸೊ 3 ಅದ, ಇಲ್ಲಿ 6 ಬರಿತೀನಿ, ಕುಡ್ಸದಲ್ಲಿ ಏನು ಮಾಡ್ಬೇಕ್ರಿ ಭಾಗಾಕಾರ ಬರಬೇಕು. ಸೊ ಭಾಗಾಕಾರ ಬರಿತೀನಿ. 6ದಲ್ಲಿ 3 ಬರಿಬೇಕ್ರಿ. ಹೊಳೆ ಭಾಗಾಕಾರದಲ್ಲಿ ಏನು ಬರಬೇಕು, ಕುಡ್ಸು ಬರಬೇಕು. 2ಕ್ಕೆ 2 ಈಕ್ವಲ್ ಟು 4 ಬರ್ಬೇಕು. ಈಗ ನೋಡ್ರಿ ಇದನ್ನ ಭಾಗಾಕಾರ ಅಂದ್ರೆ 3 3 2 2 ಪ್ಲಸ್ 2 ಸೊ ಈಕ್ವಲ್ ಟು 4. ಸೊ
ಸೊ 4 ಇಸ್ ಈಕ್ವಲ್ ಟು 4. ಆಪ್ಷನ್ 2 ಏನಪ್ಪಾ ಅಂತಂದ್ರೆ ಸರಿ ಅಂತ ಉತ್ತರ. ಆಪ್ಷನ್ 2 ಏನಪ್ಪಾ ಅಂದ್ರೆ ಸರಿ ಅಂತ ಉತ್ತರ. ಇದು ಹಂಗೆ 3ರಂದು ಮತ್ತು 4ನೇ ಚೆಕ್ ಮಾಡ್ರಿ, ಇದು ನಿಮ್ಮ ಹೋಮ್ವರ್ಕ್. ಬಟ್ ಇದು ಈಕ್ವಲ್ ಟು 10 ಬರಂಗಿಲ್ಲ, ಈಕ್ವಲ್ ಟು 5 ಬರಂಗಿಲ್ಲ. ಹಂಗಾಗಿ ಆಪ್ಷನ್ ಏನಪ್ಪಾ ಅಂದ್ರೆ 3, 4 ಆಗಂಗಿಲ್ಲ. ಆಪ್ಷನ್ 2 ಸರಿಯಾಗಿರುತ್ತೆ ಉತ್ತರ. ನೆಕ್ಸ್ಟ್ ಕ್ವಶನ್ ಚೆಕ್ ಮಾಡೋಣ್ರಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ 41 a ಇಂಟು ಬಿ ಇಸ್ ಈಕ್ವಲ್ ಟು a ರೆಸ್ಟ್ ಟು ಬಿ, a ಡಿವೈಡ್ ಬಾಗ್ಲೆ b ಈಕ್ವಲ್ b ರೆಸ್ಟ್ ಟು a, ದೆನ್ ದ ವ್ಯಾಲ್ಯೂ ಆಫ್ ಕೇಳಿದೆ. ಅಂದ್ರೆ a ಇಂಟು ಬಿ a ಇಂಟು ಬಿ ಆದಂದ್ರೆ a ಘಾತಾಂಕ b ಅಂದಂಗ, a ಬಾಗ್ಲೆ b ಅಂದ್ರೆ b ಘಾತಾಂಕ a ಅಂದಂಗ. ಹಂಗಂದ್ರೆ ವ್ಯಾಲ್ಯೂ ಆಪ್ಷನ್ ಕೊಟ್ರ ಇದನ್ನ ಏನಾಗುತ್ತೆ ಉತ್ತರ ಏನಾಗುತ್ತೆ ಅಂದ್ರೆ, ಇದು ಏನಪ್ಪಾ ಅಂದ್ರೆ ನೀವು ಅಗಳೆ ಮಾಡಿದ್ಮೇಲೆ ಅದೇ ತರ ಲೆಕ್ಕ ಅದ. ಇದನ್ನ ನೀವು ಇದನ್ನ ಹೋಮ್ವರ್ಕ್ ಮಾಡ್ಕೊಂಡ್ ಬರ್ಬೇಕು. ಇದೇನಪ್ಪಾ ಅಂದ್ರೆ ನಿಮಗೆ ಇವತ್ತ ಹೋಮ್ವರ್ಕ್, ಇದನ್ನ ನಾಳೆ ಕ್ಲಾಸ್ನಾಗ ನಾವು ಬಿಡಿಸೋಣ ಅಂತ. ಫಸ್ಟ್ ಹೋಮ್ವರ್ಕ್ ಬರ್ಕೋರಿ. ಬಿಡಿಸಿದ್ರೆ ಯಾರು ಉತ್ತರ ಕೊಡ್ತಿರಲ್ಲ ಅವ್ರಿಗೆ ನಿಮ್ಗೆ ಸ್ಪೆಷಲ್ ಆಗಿ ಏನಾದ್ರು ಒಂದು ಗಿಫ್ಟ್ ಇರ್ತೈತಿ, ಪ್ರೈಸ್ ಇರ್ತೈತಿ. ಇದರ ಬಿಡಿಸ್ಕೊಂಡು ಉತ್ತರ ಹೇಳ್ಬೇಕು. ಉತ್ತರ ಅಂದ್ರೆ ಗೊತ್ತದ ನಿಮ್ಗೆ, ಆಲ್ರೆಡಿ ಒಂದು ಹಾಕಿದ್ದೀವಿ. ಉತ್ತರ ಮಾಡ್ಕೊಂಡು ಹೆಂಗಂತ ಹೇಳ್ಬೇಕು ಇದನ್ನ.